ಸೊ ನಮ್ಮಲ್ಲಿ ಇದ್ದಂತ ಹಿಂದೆ ನಮ್ಮಲ್ಲಿ ಮನೀಶ್ ಸರ್ ಇದ್ರು ಝೋನಲ್ ಕೋಆರ್ಡಿನೇಟರ್ ಆಗಿ. ಅವರು ಹಾಕಿಕೊಟ್ಟ ಒಂದು ಡೈರೆಕ್ಷನ್, ಅವ್ರು ಹಾಕಿಕೊಟ್ಟಂತ ಬುನಾದಿನೇ ನಮ್ಮಲ್ಲಿ ಆ ವ್ಯವಸ್ಥೆ ಈಗಲೂ ನಡ್ಕೊ ಹೋಗ್ತಾ ಇದೆ. ನಮ್ಮ ಅಸೆಂಬ್ಲಿ ವೈಸ್ ನಮ್ಮ ರೆವಿನ್ಯೂ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಡ್ MOH ಮೈನ್ ಮೆಡಿಕಲ್ ಆಫೀಸರ್, ಈ ಟೀಮು ನಮ್ಮಲ್ಲಿ ಒಂದೊಂದು ಸೆಕ್ಟರ್ಸ್ ನ ಮೆಡಿಕಲ್ ಆಫೀಸರ್ಸ್ ಟೆಸ್ಟಿಂಗ್ ಎಲ್ಲ ನೋಡ್ತಾರೆ. ನಾವು ರಿಯಲಿ ನಾವು ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋದು ಅಂದ್ರೆ ಹೋಮ್ ಐಸೋಲೇಷನ್. ನಾವು ಯಾರು ಪಾಸಿಟಿವ್ ಕೇಸ್ ಬರ್ತಾರೆ ಅವರು ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿ ಹೋಮ್ ಐಸೋಲೇಟ್ ಆಗ್ತಾ ಇಲ್ಲ ಅನ್ನೋದೇ ಒಂದು ಅನಿಸಿಕೆ. ಅದನ್ನ ಆ ಹೋಮ್ ಐಸೋಲೇಟ್ ಆಗ್ಬೇಕು, ಅವರು ಮನೇಲಿ ಇರ್ಬೇಕು ಅಥವಾ ಪ್ರೈವೇಟ್ ಖಾಸಗಿ ರೂಮ್ ಅಲ್ಲಿ ಇರ್ಬೇಕು. ಆ ದಿಸೆಯಲ್ಲಿ ನಾವು ಕ್ರಮ ಆಗ್ಬೇಕಾದ್ರೆ ತಮ್ಮ ಅನಿಸಿಕೆ, ತಮ್ಮ ಸಹಕಾರ ಏನು ಅನ್ನೋ ಇದರಲ್ಲಿ ಇವತ್ತು ನಮ್ಮ ಮುಖ್ಯವಾದ ಅಂಶ. ಅದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಮತ್ತೆ BBMP ವತಿಯಿಂದ ಕೋವಿಡ್ ಸೆಂಟರ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ. ನಮ್ಮ ಸೌತ್ ವಲಯದಲ್ಲಿ ಕೋರ್ವಂಗ್ಲಾ ಇಂಡೋರ್ ಸ್ಟೇಡಿಯಂ ಅಲ್ಲಿ ಈಗಾಗಲೇ ಆಲ್ಮೋಸ್ಟ್ ರೆಡಿ ಇದೆ. ಅದು ನಾಳೆ ಅಥವಾ ನಾಳಿದ್ದಲ್ಲಿ ಅದು ನಾವು ಓಪನ್ ಮಾಡ್ತಾ ಇದೀವಿ. ಶಿಫ್ಟ್ ಮಾಡುವಂತದ್ದು ಮುಂದಕ್ಕೆ ನಾವು ತಗೊಳ್ತೀವಿ. ಯಾರು ಅಗ್ರೆಸಿವ್ ಅಥವಾ ಯಾರು ಅವ್ರಿಗೆ ಫೆಸಿಲಿಟಿ ಇಲ್ಲ, ಯಾರಿಗೆ ಅವ್ರಿಗೆ ಪ್ರೈವೇಟ್ ರೂಮ್ ಅಥವಾ ಮನೆ ಚಿಕ್ಕದಿರ್ತದೆ ಅಂತವ್ರಿಗೆಲ್ಲ ನಾವು ಶಿಫ್ಟ್ ಮಾಡುವಂತದ್ದು ನಾವು ಇನ್ನು ಒಂದು ಇದರಲ್ಲಿ ಸರ್ಕಾರದ ಡೈರೆಕ್ಷನ್ ಆಧಾರದ ಮೇಲೆ ನಾವು ಮುಂದೆ ತೆಗೆದುಕೊಳ್ತೀವಿ. ಆದ್ರೆ ಇವತ್ತು ತಮ್ಮ ಸಹಕಾರ ಇದು ನಾವು ಹಿಂದೆ ಎಲ್ಲ ಪೊಲೀಸ್ ನೆರವನ್ನ ನಾವೆಲ್ಲ ಪಡಿತಾ ಇದ್ದೋ. ಈಗ ಸ್ಥಳೀಯವಾಗಿ ತಾವು ಅಲ್ಲೇ ಇರ್ತೀರಿ, ನಮ್ಮ RWS ತಾವೆಲ್ಲ ಅಲ್ಲೇ ಇರ್ತೀರಿ, ವಾಲಂಟಿಯರ್ಸ್ ತಾವೆಲ್ಲ ಲೋಕಲ್ ಇರ್ತೀರಿ. ಈ ಹೋಮ್ ಐಸೋಲೇಷನ್ ಬಗ್ಗೆ ಬಂದಂತ ಪಾಸಿಟಿವ್ ಕೇಸಸ್ ಜನ ಮನೇಲೇ ಇರಬೇಕು, ಅವ್ರು ಸ್ಪ್ರೆಡ್ ಮಾಡಬಾರ್ದು. ಇತ್ತೀಚೆಗೆ ನಾವು ನೋಡಿದಾಗ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಒಂದು ಮನೆಗೆ ಒಂದು ಕೇಸ್ ಬಂದ್ರೆ ಅವರ ಫುಲ್ ಮನೇಲಿ 4 ಜನ ಇದ್ರೆ ಅವರು ಫುಲ್ ಎಲ್ಲ ಪಾಸಿಟಿವ್ ಬರ್ತಾ ಇರೋ ಇನ್ಸಿಡೆನ್ಸ್ಗಳು ಜಾಸ್ತಿ ಇದೆ. ಅದರಲ್ಲಿ ಟ್ರಾವೆಲ್ ಕೇಸು 100ರಲ್ಲಿ ಟ್ರಾವೆಲ್ ಹೊರಗಡೆಯಿಂದ ಟ್ರಾವೆಲ್ ಆಗಿ ಬರ್ತಾ ಇರೋರೆ ಒಂದು 29% ಇದೆ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇಂದಾನೆ ಒಂದು 11% ಇದೆ. ಈ ರೀತಿ ನಾವು ಪರ್ಸೆಂಟೇಜ್ ನಾವು ಹಾಕಿದೀವಿ, ಅದನ್ನ ಡಿಸ್ಪ್ಲೇ ಮುಂದಕ್ಕೆ ಮಾಡ್ತೀವಿ ತಮಗೆ. ಸೊ ಆಮೇಲೆ ಟೆಂಪಲ್ಗೆ ಹೋಗಿ ಬರೋದು ಕೂಡ ಟ್ರಾವೆಲ್, ಅವು ಕೂಡ ಜಾಸ್ತಿ ಕೇಸಸ್ ಬರ್ತಾ ಇದಾವೆ. ನಾವು ಈಚ್ ಕೇಸ್ನ ನಾವು ಸೋರ್ಸ್ ಆಫ್ ಅದಕ್ಕೆ ಸೋರ್ಸ್ ಎಲ್ಲಿದೆ ಅನ್ನೋದನ್ನು ಕೂಡ ನಾವು ಪ್ರತಿ ಕೇಸ್ನು ನಾವು ಪ್ರತಿದಿನ 8:30 ಇಂದ 9:30 ಒಳಗೆ ನಾವು 9:30ವರೆಗೂ ನಾವು ಝೂಮ್ ಮೀಟಿಂಗ್ ಮಾಡ್ತೀವಿ ನಮ್ಮ ಮೇಡಮ್ ಅಧ್ಯಕ್ಷತೆಯಲ್ಲಿ. ಅದನ್ನೆಲ್ಲ ಚರ್ಚೆ ಮಾಡ್ತೀವಿ ಮತ್ತೆ ಪ್ರಗತಿನ ರಿವ್ಯೂ ಮಾಡ್ತಾ ಇದೀವಿ. ಸೊ ಆ ಕಾರಣಕ್ಕೆ ಐ ಥಿಂಕ್ ಮೇಡಮ್ ನಮ್ಮ ಝೋನಲ್ ಕಮಿಷನ್ ಮೇಡಮ್ ಜಾಯ್ನ್ ಆಗಿದ್ರು. ಸೊ ಮೇಡಮ್ ತಾವು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನ್ನ ಹೆಸರು ನಮಸ್ತೆ, ನನ್ನ ಹೆಸರು ಥ್ಯಾಂಕ್ ಯು. ನನ್ನ ಹೆಸರು ತುಳಸಿ ಮದ್ದಿನೇನಿ ಅಂತ. ನಾನು ಸೌತ್ ಝೋನ್ಗೂ ಝೋನಲ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ಕೋವಿಡ್ ಬಗ್ಗೆ ತಮ್ಮೆಲ್ಲರದು ನಮಗೂ ಸಹಕಾರ ಬೇಕಾಗಿದೆ. ಮುಂಚೆನೂ ಸಹಿತ ತಾವು ಮುನೀಶ್ ಸರ್ ಜೊತೆಗೆ ತುಂಬಾ ಸಹಕಾರ ಮಾಡಿರೋದಕ್ಕೂ ನಾವು ನಮ್ ಝೋನ್ ನಲ್ಲಿ ಡಿಸೀಸ್ ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿತ್ತು. ಈಗ ಇರೋ ಪರಿಸ್ಥಿತಿನಲ್ಲಿ ಏನು ಡಿಸೀಸ್ ಮತ್ತೆ ಮೇಲಕ್ಕೆ ಬರ್ತಾ ಇದೆ. ಮುಂಚೆ ನಾವು ಜಾನ್ವರಿನಲ್ಲಿ ರಿವ್ಯೂ ಶುರು ಮಾಡುವಾಗ 30-40 ಕೇಸಸ್ ಬರ್ತಾ ಇತ್ತು. ಈಗ ಇವತ್ತು ನಮ್ಮ ಝೋನ್ ನಲ್ಲಿ 216 ಕೇಸಸ್ ಇದೆ. ಅಂಡ್ ಈ 216 ಕೇಸಸ್ ನಲ್ಲಿ ಮುಂಚೆ ಎಲ್ಲ ನಾವು ಬ್ಯಾರಿಕೇಡಿಂಗು ಅದೆಲ್ಲ ಮಾಡ್ಲಿಕ್ಕೂ ನಾವು ಅವಕಾಶ ಇತ್ತು. ಬಟ್ ಆದ್ರೆ ಅದು ಸರಿ ಇಲ್ಲ ಅನ್ನೋದು ಒಂದು ಒಪಿನಿಯನ್ ಇರೋ ಕಾರಣ ನಾವು ಈಗ ಜನರನ್ನು ಅವ್ರನ್ನೇ ವಿಶ್ವಾಸನಲ್ಲಿ ತಗೊಂಡು ನಾವು ಹೋಮ್ ಐಸೋಲೇಷನ್ ಮಾಡ್ಬೇಕು ಅನ್ನೋದು ಒಂದು ನಿರ್ಧಾರ ಆಯ್ತು. ಇನಿಷಿಯಲ್ ಡೇಸ್ ನಲ್ಲಿ ಈ ವ್ಯಾಧಿ ಬಗ್ಗೆ, ಈ ರೋಗದ ಬಗ್ಗೆ ನಮಗೂ ಜಾಸ್ತಿ ತಿಳುವಳಿಕೆ ಇರ್ಲಿಲ್ಲ. ಏನ್ ವರ್ಕ್ ಆಗ್ತದೆ ಏನು. ಲಾಸ್ಟ್ ಇಯರ್ ಏಪ್ರಿಲ್, ಮೇ, ಜೂನ್ ನಲ್ಲಿ ನಾವೆಲ್ಲರೂ ಒಂದು ಲರ್ನಿಂಗ್ ಫೇಸ್ ನಲ್ಲಿ ಇದೀವಿ. ಈಗ್ಲೂ ಸಹಿತ ಇವತ್ತು ಹೇಳ್ತಾ ಇದ್ರು ಹೊಸ ಸ್ಟ್ರೈನ್ ಇದೆ ಇಂಡಿಯಾದಲ್ಲಿ, ಡಬಲ್ ಮ್ಯೂಟೆಂಟ್ ಸ್ಟ್ರೈನ್ ಇದೆ ಅನ್ನು. ಸೊ ಇದಕ್ಕೂ ಇರೋದು ಮೂಲ ಮಂತ್ರ ಸೇಮ್. ನಾವು ಮುಂಚೆ ಏನ್ ಮಾಡಿದ್ವು ಈಗ್ಲೂ ಅದೇ ಮಾಡ್ಬೇಕು. ಟೆಸ್ಟಿಂಗ್, ಐಸೋಲೇಷನ್, ಕಾಂಟ್ಯಾಕ್ಟ್ ಟ್ರೇಸಿಂಗ್. ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ವಿ. ಸುಮಾರು ನಮ್ಮ ಆಫೀಸರ್ಸ್ ಹೋಗಿ ಇದು ಎಲ್ಲ ಟ್ರೇಸ್ ಮಾಡ್ತಾ ಇದ್ರು, ಕೇಳ್ತಾ ಇದ್ರು. ಏನೋ ಒಂದು ನಾವು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಹೋಮ್ ಐಸೋಲೇಷನ್ ಅಲ್ಲಿ ನಮಗೂ ತಮ್ಮ ಸಹಕಾರ ತುಂಬಾ ಬೇಕಾಗಿದೆ. ಸುಮಾರು ಜನ ಹೋಮ್ ಐಸೋಲೇಷನ್ ಸರಿಯಾಗಿ ಮಾಡ್ತಾ ಇಲ್ಲ. Ma'am, can I say request thing? Yes, yes. Many of us can understand Kannada, but some of us may not be able to understand Kannada. So if you can address the gathering in English, I think it will be
Okay, absolutely 100% communicated, ma'am. Thank you. Mr. Arun. Thank you. So my request to all of you is only this. Our weak link today is home isolation. In testing, we are testing about 5,000 to 6,000 people every day. Madam, one request, please, it is not purely on English. Kannadalli helidrunu namgu help agutte, madam. Okay, I'll mix. Yeah. Okay. Better to mix up. English, Kannada ಬರದೇ ಇರೋರು ಕನ್ನಡ ಕಲ್ತ್ಕೋಬೇಕು. ಕನ್ನಡ ಬರೋಲ್ಲ ಅಂತ ಕರ್ನಾಟಕದಲ್ಲಿ ಇದ್ಬಿಟ್ರೆ ಆಗುತ್ತಾ? ಇಲ್ಲಿ ಭಾಷೆ ಅನ್ನೋದು ಒಂದು ಕಮ್ಯುನಿಕೇಶನ್ ಮೀಡಿಯಂ. ನಾವೆಲ್ಲ ಸಹಕರಿಸಿಕೊಂಡು ತುಳಸಿ ಮ್ಯಾಮ್ಗೆ ಐ ಥಿಂಕ್ ವಿ ಶುಡ್ ಲೆಟ್ ಹರ್ ಡಿಸೈಡ್. ಲೆಟ್ಸ್ ಫೈಟ್ ಆನ್ ದ ಲ್ಯಾಂಗ್ವೇಜ್. ಮಾಡ್ಲಿ. ಅವ್ರು ಬೇಕಾದ್ರೆ ಕನ್ನಡದಲ್ಲಿ ಮುಂದುವರಿಸಿ. ಓಕೆ. ಸೊ ಇದು ನಮಗೂ ವೀಕ್ ಲಿಂಕ್ ಆಗಿರೋದು ಹೋಮ್ ಐಸೋಲೇಷನ್. ಇಫ್ ವಿ ಆರ್ ಏಬಲ್ ಟು ಡೂ ಹೋಮ್ ಐಸೋಲೇಷನ್ ಪ್ರಾಪರ್ಲಿ, ಮುಂಚೆ ನಾವು ನೋಡ್ತಾ ಇದ್ದಾಗ ಒಬ್ಬರ ಮನೆಯಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದ್ರೆ ಅವ್ರನ್ನು ಒಂದು ರೂಮ್ ನಲ್ಲಿ ಸೆಪರೇಟ್ ಆಗಿ ಇಟ್ಟು ಮಿಕ್ಕಿದವ್ರಿಗೂ ಪಾಸಿಟಿವಿಟಿ ನಮಗೂ ಬರ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ಪ್ರತಿಯೊಂದು ಫಾರ್ ಎವ್ರಿ ಪಾಸಿಟಿವ್ ಕೇಸ್ ದ ಇಂಡೆಕ್ಸ್ ಕೇಸ್ ಇಸ್ ಗಿವಿಂಗ್ ದ ವೈರಸ್ ಟು ಆಲ್ ದ ಫ್ಯಾಮಿಲಿ ಮೆಂಬರ್ಸ್. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಪಾಸಿಟಿವ್ ಬರ್ತಾ ಇದ್ದಾರೆ. ಸೊ ಹೋಮ್ ಐಸೋಲೇಷನ್ ಸರಿಯಾಗಿ ಆಗ್ಬೇಕು. ಅಂಡ್ 1-2 ಉದಾಹರಣೆದಲ್ಲಿ ನಾವೇನು ನೋಡಿದ್ವಿ, ಅವ್ರಿಗೂ ಪಾಸಿಟಿವ್ ಅನ್ನು ಗೊತ್ತಿದೆ, ಆದ್ರೂ ಸಹಿತ ಹೊರಗಡೆ ಮಾರ್ಕೆಟ್ಗೂ ಮದುವೆಗೂ ಹೋಗಿರೋದು ಉದಾಹರಣೆಗಳು ನಮ್ಮ ಹತ್ರ ಇದೆ. ಸೊ ಹೋಮ್ ಐಸೋಲೇಷನ್ ಇಟ್ ಹ್ಯಾಸ್ ಟು ಬಿ ಅ ಸೊಸೈಟಿ ವಿಚ್ ಇಸ್ ವಾಚಿಂಗ್ ಇಟ್. ನಾವು ಮುಂಚೆ ತರ ಜೂನ್ ಜುಲೈನಲ್ಲಿ ತಗಡು ಹಾಕಿ ಬ್ಯಾರಿಕೇಡ್ ಮಾಡೋದು ದಟ್ ಹ್ಯಾಸ್ ಬೀನ್ ಸ್ಟಾಪ್ಡ್. ವಿ ಕ್ಯಾನಾಟ್ ಡೂ ದಟ್. ಬಟ್ ಆಸ್ ಅ ಸೊಸೈಟಿ, ಬಿಕಾಸ್ ದಿಸ್ ಇಸ್ ಪಬ್ಲಿಕ್ ಹೆಲ್ತ್, ನಾನು ತಗೊಂಡ ಡೆಸಿಷನ್ ಇಂದ ನನ್ನೊಬ್ಬರ ಹೆಲ್ತ್ ಅಲ್ಲ, ನನ್ನ ಸುತ್ತಮುತ್ತಲ ನನ್ನ ಮನೆ ಅಕ್ಕಪಕ್ಕದಿರೋರು ಎಲ್ಲಾರ್ದು ಹೆಲ್ತ್ ಎಫೆಕ್ಟ್ ಆಗ್ತಾ ಇರೋ ಕಾರಣ ಎಲ್ಲಾರು ಇದರಿಂದ ಒಂದು ಮೇಲುಸ್ತುವಾರಿ ಮಾಡ್ಬೇಕಾಗ್ತಾ ಇದೆ. ಅದರಲ್ಲಿ ತಮ್ಮ ಸಪೋರ್ಟ್ ನಾವು ಕೇಳ್ತಾ ಇದೀವಿ. ಈಗ ನಮ್ಮ ಐಡಿಯಾ ಏನಿದೆ, ಏನಾದ್ರೂ ಒಂದು ಕಡೆ ಪಾಸಿಟಿವ್ ಕೇಸ್ ಬಂದಿದೆ ಅಂದ್ರೆ ಅವ್ರಿಗೂ ಕೆಲವೊಂದು ಜನಕ್ಕೂ ಸಪೋರ್ಟ್ ಸ್ಟ್ರಕ್ಚರ್ಸ್ ಇರೋದಿಲ್ಲ. ಏನಾದ್ರೂ ಹೊರಗಡೆಯಿಂದ ಯಾರಾದ್ರೂ ಸ್ವಲ್ಪ ತರಕಾರಿ ಅಥವಾ ಹಣ್ಣು ಏನಾದ್ರೂ ತಂದು ಕೊಡಂತವ್ರು ಬೇಕಾಗ್ತಾರೆ. ಆ ರೀತಿ ಸಪೋರ್ಟ್, ಮತ್ತೆ ಅವರು ಹೊರಗಡೆ ಬಂದ್ರೆ ಅಕ್ಕಪಕ್ಕದವರು ನೋಡ್ತಾರೆ ಅನ್ನೋದು ಸ್ವಲ್ಪ ಅವ್ರಿಗೂ ಆ ಬೆದರಿಕೆ ಇದ್ರೆ ಇದು ನಾವು ಚೆನ್ನಾಗಿ ಮಾಡಬಹುದು ಅನ್ನೋದು ನಮ್ಮ ಒಪಿನಿಯನ್ ಇದೆ. ಇದರಲ್ಲಿ ತಮ್ಮೆಲ್ಲರನ್ನು ಸಹಕರಿಸಲಿಕ್ಕೂ ಕೇಳಲಿಕ್ಕೂ ವಿ ಹ್ಯಾಡ್ ಕಾಲ್ ದಿಸ್ ಮೀಟಿಂಗ್ ಟುಡೇ. ಸೊ ತಮ್ಮದು ಏನಿದೆ ಇದರಲ್ಲಿ ಇನ್ಪುಟ್ಸ್ ತಾವು ಹೇಳಿದ್ರೆ ನಾವು ಯಾವ ರೀತಿ ಏನಾದ್ರೂ ಸಜೆಷನ್ಸ್ ಇದೆಯಾ, ನಾವು ಸರ್ಕಾರ ಮಟ್ಟದಲ್ಲಿ ಆಸ್ ಅ ಸಿಸ್ಟಮ್ ನಾವು ಏನಾದ್ರೂ ಇನ್ನೂ ಚೆನ್ನಾಗಿ ಮಾಡಬಹುದಾ, ತಮ್ಮ ಸಜೆಷನ್ಸ್ ಇದ್ರೆ ನಾವು ಅದು ನೋಡ್ಲಿಕ್ಕೂ ರೆಡಿ ಇದೀವಿ. ಮೇಡಮ್ ಉಮೇಶ್, ಈಗ ಮೊದಲು ಸಿಟಿಸನ್ ಕ್ವಾರಂಟೈನ್ ಸ್ಕ್ವಾಡ್ ಅಂತ ಹೇಳಿ ಮಾಡಿದ್ರಿ ತಾವು, ಅವರು ಎಲ್ಲ ಸೂಪರ್ವೈಸ್ ಮಾಡ್ತಾ ಇದ್ರು. ಈಗ ಅವ್ರನ್ನೇ ಕಂಟಿನ್ಯೂ ಮಾಡೋದ್ರಿಂದ ಅವರು ಮಾನಿಟರ್ ಮಾಡಬಹುದು ಅಂತ ಅನ್ಸುತ್ತೆ. ಓಕೆ, ವೀರಭದ್ರ ಸ್ವಾಮಿ ಅವರೇ, ತಮ್ಮ ಇನ್ಪುಟ್ಸ್ ಆನ್ ದಿಸ್. Madam, Naveen just said. So problem is, that CQS team and the home quarantine squad anta ಮಾಡಿದ್ದು that was entirely driven by volunteers, madam. As unlock opened up and unlock ಆದ್ಮೇಲೆ ಈ volunteers ಎಲ್ಲಾರ್ದುನು ಅವ್ರ ಕಾಲೇಜ್ ವರ್ಕ್ ಲೈಫ್ ಇದೆಲ್ಲನೂ ಶುರು ಆದ್ರಿಂದ, so we lost that volunteer group which was majorly following the quarantine and home isolation. So ಇವಾಗ ನಮ್ಮ ಹತ್ರ ಆ ಟೀಮ್ ಇಲ್ಲ ಮೇಡಮ್. It was given to BLOs. ಸೊ ನಮ್ಮ BLOs ಇದೆಲ್ಲ ಅವರಿಗೇನೆ ಕೊಟ್ಟಿದ್ದಾಯ್ತು. ಬಟ್ ಅದಷ್ಟು ಎಫೆಕ್ಟಿವ್ ಆಗಿ ಆಗದೆ ಇರ್ಬೋದು. ಬಟ್ ನಾವ್ ಅದನ್ನ ತಿರ್ಗಾ ಅದೇ ರೀತಿನಲ್ಲಿ ಮಾಡಕ್ ಶುರು ಮಾಡಿದ್ರೆ ಮೇ ಬಿ ಇಟ್ ವಿಲ್ ಹೆಲ್ಪ್ ಅಸ್. ಅವಾಗ ನಾವು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ವಿ. ಯಾಕೆಂತಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಗಳು ನಮಗೆ ಪರಿಚಯ ಇರ್ತಿದ್ರು, ಅವ್ರು ನಮಗೂ ಕೂಡ ಒಂದು ರೆಸ್ಪೆಕ್ಟ್ ಕೊಡ್ತಿದ್ರು, ಹಾಗೂ ಕಂಟ್ರೋಲ್ ಮಾಡೋದು ಬಹಳ ಸುಲಭ ಆಗ್ತಿತ್ತು. ಹಾಗಾಗಿ ಆ ಸಿಟಿಸನ್ ಕ್ವಾರಂಟೈನ್ ಸ್ಕ್ವಾಡ್ ಏನಿದೆ ಅದನ್ನ ಪುನಃ ತಾವು ರಿನ್ಯೂವಲ್ ಮಾಡಿದ್ರೆ ಇಟ್ ವಿಲ್ ಬಿ ಅಡ್ವಾಂಟೇಜ್ ಟು ಬೋತ್. ಓಕೆ, ಈ ಟೀಮ್ಸ್ ಘಟನೆ ಮಾಡಬಹುದು. ಕ್ಯಾನ್ ವಿ ಗೆಟ್ ದೋಸ್ ಟೀಮ್ಸ್ ಟುಗೆದರ್ ನವೀನ್ ಒನ್ಸ್ ಅಗೇನ್? ಮಾಡಬಹುದು ಮೇಡಮ್. ನವೀನ್ ನಾನು ಮಾತಾಡಿ ಅದು ಮತ್ತೆ ಆ ಟೀಮ್ ನಾವು ಸ್ಟಾರ್ಟ್ ಮಾಡ್ಸಕ್ಕೆ ಹೇಳೋಣ. ಎಸ್, ಥ್ಯಾಂಕ್ ಯು ಮಿಸ್ಟರ್ ಉಮೇಶ್. ಒಂದು ನಾನು ನಾರಾಯಣ್ ಪ್ರಸಾದ್ ಅಂತ ಮಾತಾಡೋದಮ್ಮ, ಆದರ್ಶ್ ಗಾರ್ಡನ್ ಇಂದ. ನಮಸ್ಕಾರ. ಒಂದು ವಿಷಯ ಕೇಳ್ಬೇಕು ನಿಮ್ಗೆ. ಯಾವ್ದ ಕಾಂಪ್ಲೆಕ್ಸ್ ನವರೆಲ್ಲ ದೊಡ್ಡ ಇದು ಜಾಸ್ತಿ ಫ್ಲಾಟ್ಸ್ ಇರೋರು
Are they informing BBMP about the cases which they have? I think many RWAs are not informing. ಸರ್ ಈಗ RWS ನಮ್ಗೆ ಇನ್ಫಾರ್ಮ್ ಮಾಡಕ್ಕೂ ನಮಗೂ ಎವ್ರಿ ಡೇ ಆ ಏರಿಯಾನಲ್ಲಿ ಬಂದಿರೋ ಪ್ರತಿ ಪಾಸಿಟಿವ್ ಕೇಸ್ ಲಿಸ್ಟ್ ನಮಗೂ ಬಂದ್ಬಿಡ್ತದೆ. ಸೊ ಏನಾದ್ರೂ ಪ್ರೈವೇಟ್ ನಲ್ಲಿ ಟೆಸ್ಟ್ ಮಾಡಿದ್ರು ಸಹಿತ ಎಲ್ಲ ಪೂರ್ತಿ ಮಾಹಿತಿ ನಮಗೂ ಬರ್ತದೆ. ಸೊ RWS ಇಂದ ಪುನಃ ನಮ್ಗೆ ಇನ್ಫಾರ್ಮೇಶನ್ ಬರೋ ಅವಶ್ಯಕತೆ ಇಲ್ಲ ಅನ್ನೋ ನನಗೂ ತಿಳಿದ ಮಟ್ಟಿಗೆ. ಡಾಕ್ಟರ್ ಶಿವಕುಮಾರ್, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ಮಿಸ್ಸಿಂಗ್ ಸಮಥಿಂಗ್. ಮೇಡಮ್ ತಾವ್ ಹೇಳ್ತಾ ಇರೋದು ಕರೆಕ್ಟ್ ಮೇಡಮ್, ಎಲ್ಲೂ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ. Only thing is we need the cooperation of the RWS in not letting the positive patients out, madam. That we are taking care of. ಅದನ್ನ ನಾವು ಮಾಡ್ತಾ ಇದೀವಿ. ಬಟ್ ಅವರು ಹೋಮ್ ಐಸೋಲೇಷನ್ ಅಲ್ಲಿ ಇರೋವಾಗ ಒಳಗಡೆ ಅವ್ರು ಹೇಗಿರ್ತಾರೆ ಅನ್ನೋದು we won't be able to know because we don't visit them. We don't go into their life. That is the problem. ಇದು ನಮಗಾಗಿ ನಮಗೂ ನಾವು ಹಾಕೊಳ್ಳಬೇಕಾಗದ ಒಂದು ಪರಿಮಿತಿ, ಒಂದು ಪೆರಿಮೀಟರ್ ಅನ್ನೇ. ಈಗ ಮನೆ ಒಳಗಡೆ ಬಂದು ನಾವು ಯಾರು ಹೋಗಿ ಚೆಕ್ ಮಾಡಕ್ಕಿಲ್ಲ, ದಟ್ ಪರ್ಸನಲ್ ಸ್ಪೇಸ್. ಬಟ್ ಈಗ ಮನೆ ಪಕ್ಕದಲ್ಲಿ ನಮ್ಮ ಮನೆಯಲ್ಲಿ ಇರೋರ್ಗೂ ಇನ್ಫೆಕ್ಷನ್ ಆಗ್ತದೆ ಅನ್ನೋದು ಆ ಕಾನ್ಶಿಯಸ್ನೆಸ್ ಅವ್ರಿಗೂ ಇರ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ದೇರ್ ಇಸ್ ನೋ ಸ್ಟಿಗ್ಮಾ ಅಬೌಟ್ ಬೀಯಿಂಗ್ ಕೋವಿಡ್ ಪಾಸಿಟಿವ್. ಸೊ ಕೋವಿಡ್ ಪಾಸಿಟಿವ್ ಅವ್ರಿಗೂ ಏನು ಸ್ಟಿಗ್ಮಾ ಏನು ಇಲ್ಲ. ಇಟ್ ಈಸ್ ಜಸ್ಟ್ ಆಸ್ ಎನಿ ಅದರ್ ಡಿಸೀಸ್. Only thing, yes, it's infectious and there is a certain mortality rate which we don't want. Madam, that's the only reason. Yes. Madam, ನಾನು ಡಾಕ್ಟರ್ ಜಗಶೆಟ್ಟಿ ಅಂತ, ಫಾರ್ಮರ್ ಡ್ರಗ್ಸ್ ಕಂಟ್ರೋಲರ್ ಆಫ್ ಕರ್ನಾಟಕ ಸ್ಟೇಟ್. ಇಲ್ಲಿ ಒಂದು ಅಪಾರ್ಟ್ಮೆಂಟ್, ನಾನು ರಾಮಶ್ರೀಧರ್ ಅಪಾರ್ಟ್ಮೆಂಟ್ ನಲ್ಲಿ ಇರೋದು. ಯಾವ್ದಾದ್ರು ಹಾಕಿರ್ತಾರ ಕೇಸ್ ಬಂದ್ರೆ ದರ್ ಇಸ್ ಅ ಗ್ರೂಪ್ ಯಂಗ್ಸ್ಟರ್ಸ್ ಎಲ್ಲ ಅವ್ರ ಮನೆಯಿಂದ ಹೊರಗೆ ಬರೋದೇ ಇದ್ದಂಗೆ ನೋಡ್ಕೊಂತೀವಿ. ಅವ್ರಿಗೆ ಏನ್ ಬೇಕಾದ್ರೂ ಕೂಡ ಸವಲತ್ತು ಅವ್ರೊಂದು ಮೆಸೇಜ್ ಕಳಿಸ್ತಾರೆ, ವಾಟ್ಸ್ಆಪ್ ಗ್ರೂಪ್ ಮಾಡಿದೆ. ಆ ಗ್ರೂಪ್ ನಲ್ಲಿ ಮೆಸೇಜ್ ಪ್ರಕಾರ ಅವರಿಗೆ ಬಾಕ್ಲತ್ರ ಇಟ್ಟು ಬರ್ತೇವೆ ಎಲ್ಲ ಅಷ್ಟು. ಎವ್ರಿಬಡಿ ಇಸ್ ಹೆಲ್ಪಿಂಗ್. ದಿಸ್ ವಿಲ್ ಹೆಲ್ಪ್ ಫಾರ್ ಎವ್ರಿಬಡಿ, ಐ ಫೀಲ್. ಎಸ್ ಸರ್, ಈ ರೀತಿ ನಾವು ಒಬ್ಬರಿಗೊಬ್ಬರು ನಾವು ವಿ ಆಲ್ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಈಗ ಯಾರಕ್ಕಾಗಿ ಅವರೇ ಅಂದ್ರೆ ಆ ಸಿಚುವೇಶನ್ ನಲ್ಲಿ ಇಲ್ಲ, ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಈಗ ನಮ್ಮ ಮನೆಯವ್ರಿಗೂ ನನ್ನ ಮನೆಯವ್ರಿಗೂ ಕೋವಿಡ್ ಬಂದಾಗ ಅವ್ರನ್ನೊಂದು ರೂಮ್ ನಲ್ಲಿ ನಾವು ಇಟ್ಟಿದ್ವಿ. ಸೊ ಥ್ಯಾಂಕ್ಫುಲಿ ಅವ್ರಿಗೂ ಮಾತ್ರ ಪಾಸಿಟಿವ್ ಬಂತು. ಆ ಕ್ವಾರಂಟೈನ್ ನಾವು ಫಾಲೋ ಮಾಡಿರೋದಕ್ಕೂ ಮನೆಯಲ್ಲಿ ಬೇರೆ ಯಾರಿಗೂ ಪಾಸಿಟಿವ್ ಬಂದಿಲ್ಲ. ಈಗ ಆ ಡಿಸಿಪ್ಲಿನ್ ಎಲ್ಲೋ ಒಂದು ಕಡೆ ಐ ನೋ 1 ವರ್ಷ ಆಯ್ತು. ಡಿಸೀಸ್ ಅಂದ್ರೆ ಸ್ವಲ್ಪ ಮುಂಚೆ ಏನೋ ಗೊತ್ತಿಲ್ಲ, ಅದು ಭಯ ಇತ್ತು. ಈಗ ಸ್ವಲ್ಪ ಭಯ ಕಮ್ಮಿ ಆಗಿದೆ. ಬಟ್ ವೈರಸ್ ಹಾಗೆ ಇದೆ, ಇನ್ನೂ ಮ್ಯೂಟೇಟ್ ಆಗ್ತಾ ಇದೆ. ಸೊ ನಮ್ಮ ಡಿಸಿಪ್ಲಿನ್ ನಾವು ಫಾಲೋ ಮಾಡ್ಲೇಬೇಕು. ತಮ್ಮಿಂದ RW ಕಡೆಯಿಂದ ಯಾರಾದ್ರೂ ಒಬ್ಬರು ಒಂದು ಅಪಾರ್ಟ್ಮೆಂಟ್ ನಲ್ಲಿ ಯಾರಿಗಾದ್ರೂ ಪಾಸಿಟಿವ್ ಬಂದಿದ್ರೆ ದಯವಿಟ್ಟು ತಮ್ಮ ಕಡೆಯಿಂದ ಒಂದ್ಸತಿ ತಾವು ನೆನಪಿಸಿ. ಈಗ ಮನೆಯಲ್ಲಿ ಹಿರಿಯರು ಇರ್ತಾರೆ, ನಮಗ್ ಗೊತ್ತಿರ್ತದೆ, ಆದ್ರೆ ಅಮ್ಮ ಹೇಳಿದ್ರೆ ಹಿರಿಯರು ಹೇಳಿದ್ರೆ ಅದೇ ಒಂದು ರೀತಿ ಇಟ್ಸ್ ಅ ರಿಮೈಂಡರ್. ಸೊ ಅದೇ ರೀತಿ ತಾವು ನೆನಪಿಸಿ ಅನ್ನೋದು ನಮ್ಮ ರಿಕ್ವೆಸ್ಟ್. ನಾವು ರೆಗ್ಯುಲರ್ ಆಗಿ ನೋಟಿಸ್ ಕಳಿಸ್ತಾ ಇದೀವಿ whenever there is a case of idu yes, and also the entire complex we inform that such and such a flat, such and such a person is affected. So idu ellargu information kodtivi, and also whatever food and other things have to be supplied to them, avara bagilalli itbittu avaru bandu tagondu hogtare. All these help we are doing. Madam, Vidya here, can I speak? Yes ma'am, please speak. Yeah, so ನಾನು ಸೌತ್ ಝೋನ್ ಇಂದ ಇಲ್ಲ, ಆದ್ರೆ ಐ ಆಮ್ ಫ್ರಮ್ ವಾರ್ಡ್ 46. ನಮ್ಮ ಅಪಾರ್ಟ್ಮೆಂಟ್, ಐ ಜಸ್ಟ್ ವಾಂಟೆಡ್ ಟು ಶೇರ್ ಅವರ್ ಪ್ರಾಕ್ಟಿಸಸ್ ಸೊ ದಟ್ ಎಲ್ಲರೂ ಅದು ಫಾಲೋ ಮಾಡಬಹುದು ಅಂತ. ನಮ್ಮ ಎಲ್ಲ ಅಪಾರ್ಟ್ಮೆಂಟ್ಸ್ ಗಳು ಯೂಶಲಿ ಇವಾಗ 1 ವರ್ಷ ಆಗ್ತಾ ಬಂದಿದೆ. ಸೊ ಎಲ್ಲರದು ಕೋವಿಡ್ ಟಾಸ್ಕ್ ಫೋರ್ಸ್ ಅಂತ ಅಪಾರ್ಟ್ಮೆಂಟ್ ಅಲ್ಲಿ ಇದೆ. ಮಧ್ಯ ಇವಾಗ ಲಾಸ್ಟ್ 2-3 ಮಂತ್ಸ್ ಅದೆಲ್ಲ ಕೇಸಸ್ ಕಮ್ಮಿ ಆಗಿದೆ ಅಂತ ಅದು ಟಾಸ್ಕ್ ಫೋರ್ಸ್ ಏನಾಗಿದೆ ಅದು ಪರ್ಹ್ಯಾಪ್ಸ್ ಒಂದ್ ಸ್ವಲ್ಪ ಡಿಸ್ಬ್ಯಾಂಡ್ ಆಗೋಗಿದೆನಾ ಏನೋ. ಬಟ್ ಇದು ಟಾಸ್ಕ್ ಫೋರ್ಸ್ ಖಂಡಿತ ವರ್ಕ್ ಮಾಡ್ಬೇಕು ಕಂಟಿನ್ಯೂಸ್ಲಿ. ಮತ್ತೆ ಎಲ್ಲ ಸಪೋರ್ಟು ಎಲ್ಲ ರೆಸಿಡೆಂಟ್ಸ್ ಗೆ ನಾವು ಕೊಡ್ತಾ ಇದೀವಿ. ಆಸ್ ಇವ್ರ ಜೆಂಟಲ್ಮೆನ್ ಆದರ್ಶ ಇದರಿಂದ ಹೇಳಿದ್ರು, ನಾವು ಅದು ಡೋರ್ ಸ್ಟೆಪ್ ನಿಮ್ಗೆ ಏನೇನ್ ಸಹಾಯ ಬೇಕು ಅದೆಲ್ಲ ಕೊಡ್ತಾ ಇದೀವಿ. ಅಡಿಷನಲಿ ಎಲ್ಲರೂ ವಾಟ್ಸ್ಆಪ್ ಮೇಲೆ ಅಥವಾ ಮೈಗೇಟ್ ಮೇಲೆ ಅದೆಲ್ಲ ಕನೆಕ್ಟೆಡ್ ಇರ್ತಾರೆ. ಸೊ ಪ್ರತಿಯೊಬ್ರು ರೆಸಿಡೆಂಟಿಗೆ ಯು ಕ್ಯಾನ್ ಕನೆಕ್ಟ್ ಅಂಡ್ ಯು ಕ್ಯಾನ್ ಇನ್ಫಾರ್ಮ್. ಸೊ ಈ ತರ ನಾವು ಕಂಟಿನ್ಯೂಸ್ಲಿ ನಾವು ಅವ್ರಿಗೆ
ಮೆಸೇಜ್ ಕಳಿಸ್ತಾ ಇರ್ತೇವೆ. ಮತ್ತೆ ರೆಸಿಡೆಂಟ್ಸ್ ಇವಾಗ ಮುಂಚೆ ಊರಿಂದ ಬರೋರು ಅದೆಲ್ಲ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅದೆಲ್ಲ ಇದು ತುಂಬ್ತಾ ಇದ್ರು. ಅದು ಮಧ್ಯ ಸ್ಟಾಪ್ ಆಗ್ಬಿಟ್ಟಿದೆ. ಸೊ ಈಗ ಅವೆಲ್ಲ ವಿದ್ಯಾ ಮ್ಯಾಮ್ ಈಗ ಅದು ಎಲ್ಲ ಆಕ್ಟಿವೇಟ್ ಮತ್ತೆ ಮಾಡ್ಬೇಕು. ಈಗ ನಾವು ಕೇಸ್ ಸೋರ್ಸ್ ಅನಲೈಸ್ ಮಾಡುವಾಗ at least 30% of the cases are having a travel history. ಬೇರೆ ಊರು ಅಥವಾ ಬೇರೆ ಕಡೆ ಹೋಗ್ಬೇಕು. ಸೊ 1 year ನಾವು ಟೈಮ್ ಫ್ರೇಮ್ ನೋಡಿದಾಗ ಇಟ್ಸ್ ಅ ವೆರಿ ಲಾಂಗ್ ಟೈಮ್ ಫ್ರೇಮ್. ಬಟ್ ಸಾಧ್ಯವಾದಷ್ಟು ಟ್ರಾವೆಲ್ ಕಮ್ಮಿ ಮಾಡಿ ಅನ್ನೋದು ಒಂದಿದೆ. ಅಟ್ ದ ಸೇಮ್ ಟೈಮ್ ವಿ ಆರ್ ನಾಟ್ ಪ್ರೊಹಿಬಿಟಿಂಗ್ ಪೀಪಲ್. ಒಂದ್ಸತಿ ಜೂನ್ ನಲ್ಲಿ ಇದೇ ದೇ ಡಿಂಟ್ ಅಲೌ ಪೀಪಲ್ ಫ್ರಮ್ ಅದರ್ ಸ್ಟೇಟ್ಸ್. ನಾನು ಅಮೆರಿಕಾಯಿಂದ ವಾಪಸ್ ಬಂದಾಗ ನನ್ನ ಫ್ಲೈಟ್ ಚೆನ್ನೈನಲ್ಲಿ ಇಳ್ದು ತಮಿಳ್ನಾಡಿಯಿಂದ ಜನನ್ನು ಬರಕ್ ಬಿಡಲ್ಲ ಅನ್ನೋ ಕರ್ನಾಟಕ ಅವರ ಆರ್ಡರ್ ಇಂದ ನಾನು ತಮಿಳ್ನಾಡು ಬಿಟ್ಟು ಮತ್ತೆ ಆಂಧ್ರಕ್ಕೆ ಹೋಗ್ಬೇಕಾಯ್ತು. ಸೊ ಆ ಸಿಚುವೇಶನ್ ಈಗ ಇಲ್ಲ. ವಿ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಟು ಪೀಪಲ್ ಹ್ಯಾವ್ ವಿಲ್ಸ್. ಈ ಜನಕ್ಕೂ ಕೆಲಸ ಇರ್ತದೆ, ಯಾರ ಅವಶ್ಯಕತೆ ಅನುಗುಣವಾಗಿ ಅವರು ಹೋಗ್ತಾ ಇದ್ದಾರೆ. ಬಟ್ ಟ್ರಾವೆಲ್ ಮಾಡಿ ಬಂದವರೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಈ ಡಿಸೀಸ್ ಸ್ಪ್ರೆಡ್ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗಿದೆ. ಟ್ರಾವೆಲ್ ಮಾಡಬೇಡಿ ಅನ್ನೋ ನಾವು ಯಾರಿಗೂ ಹೇಳ್ತಾ ಇಲ್ಲ. ದಟ್ ಈಸ್ ನಾಟ್ ದ ಗೋಲ್. ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಬಟ್ ನಾವು ಸೇಫ್ ಇರಬೇಕು, ನಮ್ಮ ಸುತ್ತಮುತ್ತಲ ಇರೋರು ಸೇಫ್ ಇರಬೇಕು. ಮೇಡಮ್, ಈ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಬಹುದಾಗಿತ್ತಲ್ಲ? ಹಲೋ, ಯಾವ ಎಲೆಕ್ಷನ್ ಸರ್? ಈಗೆಲ್ಲ ಎಲೆಕ್ಷನ್ಗಳಿವೆ ಅಲ್ಲ, ಅಲ್ಲಿ ಜನರು ಪೊಲಿಟಿಕಲ್ ಇದ್ರಲ್ಲಿ ಎಷ್ಟೊಂದು ಜನ ಕೂಡಿಸ್ತಾರೆ, ಸಾವಿರಾರು ಜನ ಕೂಡಿಸ್ತಾರೆ ಮೀಟಿಂಗ್. ನನಗೆ ತಿಳಿದ ಮಟ್ಟಿಗೆ ಈಗ ಬಿಬಿಎಂಪಿ ನಲ್ಲಿ ಎಂತದು ಎಲೆಕ್ಷನ್ ನಡೀತಾ ಇಲ್ಲ ಸರ್. ಇಲ್ಲ, ಬಟ್ ಬೇರೆ ಊರಿಂದ ಬರ್ತಾರ ಅಂತ ಹೇಳಿದ್ರಲ್ಲ, ಅದಕ್ಕೆ ಮೇಡಮ್ ಇವ್ರ ಸರ್ ಹೇಳಿದಕ್ಕೆ ಒಂದು ಆಡ್ ಮಾಡ್ಬೇಕು. ಈಗ ಮಕ್ಕಳಿಗೆ ಶಾಲೆ ನಮ್ ಆಸ್ ಅ ಪೇರೆಂಟ್ ನಮಗೆ ಒಂದು ರೀತಿಯಾದ ಭಯಾನೇ ಶುರು ಆಗಿದೆ. ಈ ಶಾಲೆಗಳಿಗೆ 10ನೇ ಕ್ಲಾಸ್ ಈಗ ವಿಧಿ ಇಲ್ಲದೆ ಕಳಿಸ್ತಾ ಇದೀವಿ. ಬಟ್ ಅಲ್ಲಿ ಹೇಗೆ ಪರಿಸ್ಥಿತಿ ಗೊತ್ತಾಗ್ತಿಲ್ಲ. ಇವನ್ ಹೋಗಿ ಬರುವಂತ ದಾರಿಗಳಲ್ಲೂ ಅದು ಪಾಸಿಟಿವ್ ಆಗಿರೋದ್ರಿಂದ ತುಂಬಾ ಹೆದರಿದೀವಿ ಪೇರೆಂಟ್ಸ್ ಆಸ್ ಅ ಪೇರೆಂಟ್ಸ್. ಅಂಡ್ ಇನ್ನೊಂದು ಏನಂದ್ರೆ ಇದು ಹಾಸ್ಪಿಟಲ್ಸ್ ಲಿಸ್ಟ್ ಆಫ್ ಹಾಸ್ಪಿಟಲ್ಸ್ ನಮ್ಗೆ ಸಿಕ್ತಿಲ್ಲ. ಈಗ ಏನೋ ಪಾಸಿಟಿವ್ ಬಂದ್ರೆ ಹೋಗಿ, ಈಗ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಮನೆಯಲ್ಲಿ, ಅವ್ರು ಯಾಕಂದ್ರೆ ನಮ್ ತಂದೆಗೆ ಈ ತರ ಆಯ್ತು, ಅವಾಗ ನಮ್ಗೆ ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಿದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅಪೋಲೋ ಹೋದ್ರೆ ಅಲ್ಲಿ ಸೀಟ್ಸ್ ಇಲ್ಲ, ಬೆಡ್ ಇಲ್ಲ. ಒಂದ್ 3-4 ಹಾಸ್ಪಿಟಲ್ ನಾವು ಸುತ್ತಿದ್ವಿ, ಬೆಡ್ ಇಲ್ಲ ಅನ್ನೋದೇ ಹೇಳಿದ್ರು. ಸೊ ಹೀಗಾಗಿ ಇದರದು ಲಿಸ್ಟ್ ಆಫ್ ಹಾಸ್ಪಿಟಲ್ಸ್ ಜನಕ್ಕೆ ತಲುಪಬೇಕು. ಮತ್ತೆ ಶಾಲೆಗಳ ಬಗ್ಗೆ ಏನಾದ್ರೂ ಒಂದು ಡಿಸಿಷನ್ ತಗೊಂಡ್ರೆ ತುಂಬಾ ಹೆಲ್ಪ್ ಆಗತ್ತೆ. ಮ್ಯಾಮ್, ಐ ಆಮ್ ಅ ಮದರ್ ಮೈ ಸೆಲ್ಫ್. ನನ್ನ ಪರ್ಸನಲ್ ಒಪಿನಿಯನ್, ಅಟ್ ಲೀಸ್ಟ್ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ನಾವು ಈಗ ಶಾಲೆ ಕ್ಲೋಸ್ ಮಾಡಿದ್ರೆ ದೀಸ್ ಆರ್ ಸರ್ಟಿಫಿಕೇಟ್ಸ್ ವಿಚ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಅ ಲೈಫ್ ಟೈಮ್. ಅವ್ರದ್ದು ಎಂಟೈರ್ ಅವ್ರು ಎಲ್ಲೇ ಹೋಗಿದ್ರು 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಕೇಳ್ತಾರೆ. ವಿ ವಿಲ್ ಹ್ಯಾವ್ ಟು ಕ್ಯಾರಿ ಆನ್ ವಿತ್ ಅವರ್ ಲೈಫ್. ನಾವು ಭದ್ರವಾಗಿ ಮಾಡ್ತೀವಿ. ಇಟ್ ಈಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್ ಅಂಡ್ ಮಾಸ್ಕ್. 90% ಎಫಿಕಸಿ ಇದೆ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇಸ್ ಫುಲ್ ಪ್ರೂಫ್. ಇವು 3 ಮಾಡಿದ್ರೆ ಆಗಲ್ಲ ಅನ್ನೋದು ಹೇಳ್ತಾ ಇಲ್ಲ. ಬಟ್ ಇದು ನಮ್ಮ ಕೈನಲ್ಲಿ ಇದೆ. ಅಂಡ್ ವೈರಸ್ ಇದೆ, ವಿ ನೀಡ್ ಟು ಲರ್ನ್ ಟು ಲಿವ್ ವಿತ್ ಇಟ್. ಇವತ್ತಿಲ್ಲ ನಾಳೆ ವಿ ನೀಡ್ ಟು ಫೇಸ್. ಓನ್ಲಿ ಥಿಂಗ್ ಇಸ್ ವಿ ಶುಡ್ ಬಿ ಕೇರ್ಫುಲ್. ವಿ ಶುಡ್ ಬ್ರೇಕ್ ದ ಚೈನ್ ಅಟ್ ಎವ್ರಿ ಪಾಸಿಬಲ್ ಸ್ಟೆಪ್. ನಾವು ಚೈನ್ ಬ್ರೇಕ್ ಮಾಡಬೇಕು. ದಟ್ ಈಸ್ ವಾಟ್ ವಿ ಆರ್ ವರ್ಕಿಂಗ್. ನಾವು ಸುಮಾರು ದಿನ ಆ ಲೆಕ್ಕಕ್ಕೂ ಆದ್ರೆ ಎಲ್ಲರೂ ಬಂದು ಪ್ರತಿ ದಿನ ನಮ್ಮ BLO ಆಫೀಸರ್ಸ್ ಪಾಸಿಟಿವ್ ಬಂದವ್ರ ಮನೆಗೆ ಹೋಗಿ ಟೆಸ್ಟ್ ಮಾಡಿ ವಿಚಾರಿಸ್ಕೊಂಡು ಬರ್ತಾ ಇದ್ದಾರೆ ಮ್ಯಾಮ್. ಎವ್ರಿ ಡೇ ಅರೌಂಡ್ 800 ಪೀಪಲ್ ಆಫ್ ಮೈನ್ ಆರ್ ಆನ್ ದಿ ಸ್ಟ್ರೀಟ್ಸ್ ಚೆಕಿಂಗ್ ಪೀಪಲ್. ಸೊ ಇದು ಭಯ ಆಗೋದಿಲ್ಲ. ವಿ ಶುಡ್ ಬಿ ಕೇರ್ಫುಲ್ ಬಟ್ ನಾಟ್ ಅಫ್ರೇಡ್ ಅಂಡ್ ಸ್ಟಾಪ್ ಎವ್ರಿಥಿಂಗ್. Madam. Good evening, Madam Aruna. Hello, can I speak to you, Madam? Yeah. Yes, Madam Aruna first, and then we'll come to you, Sudarshan sir. Yeah, ma'am, I'm doing the home isolation from last July. I've started. We get the data. We go to the positive patient's house. We check the primary contacts. Then again on the 7th day, we do the test again. So like this way, we can follow up according to the area wise, ma'am. Okay, can you repeat that, Ms. Aruna, once? When we get the data of the positive patients, we take the location of that positive patient's house. We do the test over there for the primary contacts, and we enter one form where we are checking the parameters whether he's fit for home isolation or not. And again, we do the primary contact testing on the 7th day.
So can Yes. we do like this way for home isolation? Because I I've think been doing from July this. I think that is the protocol we are following even now. Dr. Shivkumar will be able to help us and verify this. As per my knowledge, that is the protocol we are following today. Yeah, but we Dr. are not Shivkumar? going to Hello, everybody's house, I think, in the south zone. Dr. Dr. Shivkumar. ಹಲೋ ಮೇಡಮ್, ಇದೇ ಪ್ರೋಟೋಕಾಲ್ ಇವಾಗಲೂ ಫಾಲೋ ಆಗ್ತಾ ಇರೋದು ಮೇಡಮ್. Okay. But we are not getting the data, sir. No volunteers are hired. Okay, ಒಂದು ಸ್ವಲ್ಪ ನವೀನ್. So, Aruna, I will answer. Basically, here what we used to do is we had set teams, constituency wise, ward wise, and everything was streamlined. As I told, this was entirely disbanded by around October or November end. So since then it is handled by our BLOs, not the volunteers. So BLOs are handling the entire process right now, whatever volunteers used to do earlier, starting from last July. So now it is still handled, but it is not done by volunteers because nobody is hiring volunteers or anything, because as I told earlier, ಮುಂಚೆನೆ ಹೇಳ್ದಂಗೆ ವಾಲಂಟಿಯರ್ಸ್ ಎಲ್ಲರೂ ಅವ್ರವ್ರ ಲೈಫಲ್ಲಿ ವಾಪಸ್ ತೊಡಸ್ಕೊಂಡ್ರು. ಅಂದ್ರೆ ಸ್ಕೂಲ್ ಕಾಲೇಜ್ ಇರ್ಬೋದು ಅಥವಾ ಕೆಲಸ ಇರ್ಬೋದು, ಇದರಲ್ಲೆಲ್ಲ ವಾಪಸ್ ಹೋಗಿದ್ದ ಕಾರಣಕ್ಕೆ ವಾಲಂಟಿಯರ್ಸ್ ಅಂತ ಒಂದು ಸೆಟ್ ನಮ್ದೇನಿತ್ತು, ಒಂದು ಟೀಮ್ ಇತ್ತು, ಅದು ಪೂರ್ತಿ ಡಿಸ್ಬ್ಯಾಂಡ್ ಆಯ್ತು. ಆದ್ರೆ ನಮ್ಮ JC ಅವ್ರು ಹೇಳ್ದಂಗೆ, ಸೊ ಮೇಡಮ್ ಕೂಡ ಇನ್ಸ್ಟ್ರಕ್ಷನ್ ಮಾಡ್ದಂಗೆ, ವಿ ವಿಲ್ ಟ್ರೈ ಟು ಗೆಟ್ ಬ್ಯಾಕ್ ಸಮ್ ವಾಲಂಟಿಯರ್ಸ್. ಯಾರು ಅವ್ರ ಟೈಮ್ ಕೊಡ್ಬೋದು ಅಂದ್ರೆ ಡೈಲಿ ಬೇಸಿಸ್ ಅವ್ರ ಟೈಮ್ ಎಷ್ಟು ಕೊಡ್ಬೋದು ನಮ್ಗೆ ಅಂತ ನೋಡ್ಕೊಂಡು ವಿ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ದ ಟೀಮ್ ಅಗೇನ್. ಅದ್ರ ಪ್ರಕಾರ ನಾವು ತಿರ್ಗಾ ಇದನ್ನ ಈ ಪ್ರೋಸೆಸ್ ನ ನಾವು ಶುರು ಮಾಡ್ಬೋದು. And Tulsi ma'am, we also have in the meeting today BAF madam, Bangalore Apartment Federation, and also Apartment Association of Individual Apartments, apart from RWS. So they also have a set of volunteers madam, and we can utilize their help as well. I would like to introduce Dheeraj here. Dheeraj, if you are there, just give a brief and then maybe introduce few of them so that ma'am also gets to know them. Hello. Yes, thanks. Thank you, Naveen. In fact, good afternoon all. And thank you, ma'am and BBMP team, for organizing this dialogue with apartments. So I will quickly introduce from BAF. We have our president, Mr. Nagaraju Rao, sir, General Secretary Vikram. We also have Arun, Vidya and Sandhya. And also, as you are aware, we have South zonal leaders, Umesh, Zamir, Pradeep, and see, we have 4 clusters mapped with BBMP South Zone, BTM, Jayanagar, Banshankari, and West. So we have representation from all the apartments. So you see apartment management committees have also joined this call. And a quick snapshot on BF outreach. So BF currently represents 925 plus apartments across Bangalore, and particularly in South, we represent 63 apartments with 8,470 units in total. So for South, as I've mentioned, we have 4 clusters: Jayanagar, Banshankari, BTM, and West, and each cluster further covers wards, Jayanagar, Siddhapura, in terms of Jayanagar and Banshankari, all the wards, right from Baspanagudi, Katiriguppe, and BTM and West. So like this, yeah, and in fact, we have Vikram on the call. Vikram, would you like to add? I think quick couple of thoughts. I think thank you, Tulsi ma'am, and the entire BBMP team for the instructions. As you rightly mentioned, I think it's the second wave has obviously started. I think we need to recognize that fact and get ready. I understand that I think there are certain processes, teams, etc., which were present last year are still, I mean, it is not fair to expect it being in place. And I think, like you rightly mentioned, it is also not fair to expect everything to be back in that level of restriction and control. We need to learn to balance, I think, ಆ ಒಂದು ಕೆಲಸವನ್ನು ಮುಂದೆ ತಗೊಂಡೋಗಿ, ಬಟ್ ಅಟ್ ದ ಸೇಮ್ ಟೈಮ್ ಪ್ರಿಕಾಷನ್ಸ್ ಎಲ್ಲ ಮಾಡ್ಕೊಂಡು ಹೋಗೋದು is very, very essential mix. I think Dheeraj just explained, I think our spread, we have some about 70-75 associations who we can definitely guide them to work, collaborate very strongly.
as and when the measures are coming in place. As you pointed out, I think currently the most important critical requirement is home isolation. One of the things I think which will be useful, if I may request, is that if there is a turnkey one-point contact to sort of collaborate, including any home isolation cases where we need to be able to escalate. Usually 70-80% of the cases we would like to believe that there is good sense and advice which will prevail. But there will be some 20-25% cases where we might need to then collaborate with the BBMP team to sort of guide and request them to follow and other practices, right? Because we will have those issues. So if between Naveen and the team, Veerabhadra Swamy team, sir, everybody, if there's one point of contact that all our RWS can reach out to for any coordination, and similarly, please feel free to reach out to us also for any kind of communication, coordination, etc. We'll be more than happy to support. As rightly pointed out, I think this is the time. Next couple of months is very crucial to determine whether the second wave can be arrested and the impact is minimized as much as possible. Hello. Hello. Okay. Yes, we'll listen to Mr. Hello. Sudarshan and then Madam, Mr. Sudarshan, please. Yeah, Mr. namaste, Sudarshan. madam. Actually, madam, Namaste, ನಾನು ಎಸ್ ಸುದರ್ಶನ್, ನಾನು ಬಡಿ ವಾಲಂಟಿಯರ್ ಗ್ರೂಪ್ ಅಲ್ಲಿ ಇದ್ದೀನಿ. ವಿ ಆರ್ ಸ್ಪೀಕಿಂಗ್ ಟು ದ ಹೋಮ್ ಐಸೋಲೇಷನ್ ಪೀಪಲ್. ಅವ್ರ ಕಷ್ಟನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಸಡನ್ ಆಗಿ ಸೆಕೆಂಡ್ ವೇವ್ ಬಂದ್ಮೇಲೆ ದೇ ಆರ್ ನಾಟ್ ಗೆಟಿಂಗ್ ದ ಮೆಡಿಸಿನ್ಸ್ ಫ್ರಮ್ ದ ಡಾಕ್ಟರ್ಸ್. ಯು ಶುಡ್ ಮೇಕ್ ಯೂಸ್ ಆಫ್ ದ ವಾಲಂಟಿಯರ್ಸ್ ಟು ಸಪ್ಲೈ ದ ಮೆಡಿಸಿನ್ಸ್ ಟು ದೆಮ್. If because they are in isolation, they cannot go to the dispensary, and dispensary suddenly there is a spurt. I am finding while speaking to the home isolation people, ಅವರಿಗೆ ಮೆಡಿಸಿನ್ಗಳು ಸಿಗ್ತಾ ಇಲ್ಲ. ಡಾಕ್ಟರ್ಗಳು ಫೋನ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಸಿನ್ಗಳು ಸಿಗ್ತಾರೆ. ನಂಬರ್ 1ನೇ ಪಾಯಿಂಟು. 2ನೇ ಪಾಯಿಂಟು, ಬಹಳ ಜನಕ್ಕೆ ದೇ ಆರ್ ಗೆಟಿಂಗ್ ದ ನೆಗೆಟಿವ್ ರಿಪೋರ್ಟ್ ವೆನ್ ದೇ ರೀಟೆಸ್ಟ್ ಎಡಿಟ್. ಅವ್ರಿಗೆ ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದು 2ನೇದು. 3ನೇದು, ದೇ ಆರ್ ಆಲ್ ಕೋಆಪರೇಟಿವ್. ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಬೇಕಾಗುತ್ತೆ. ಈಗ ಅಂತ ಡೇಂಜರ್ ಅಲ್ಲ, ಸರಿಯಾಗಿ ಐಸೋಲೇಷನ್ ಅಲ್ಲಿ ಇರಿ, ಕೀಪ್ ಯುವರ್ ಸೆಲ್ಫ್ ಇನ್ ಎ ಕಂಫರ್ಟಬಲ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ಬಿಟ್ಟು ಆ ತರ ಸಪೋರ್ಟ್ ಎಲ್ಲ ನಾವು ಕೊಡ್ತಾ ಇದೀವಿ. ಮಾರಲ್ ಸಪೋರ್ಟ್ ಅಂಡ್ ಕೌನ್ಸಿಲಿಂಗ್ ವಿ ಆರ್ ಗಿವಿಂಗ್. ಅವ್ರ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರಿಗೆ ಮೆಡಿಸಿನ್ ಸಪ್ಲೈ ಸ್ವಲ್ಪ ಕಷ್ಟ ಆಗ್ತಾ ಇದೆ. 1ನೇದು. 2ನೇದು, ಅವರಿಗೆ ಕೆಲವು ಗ್ರೂಪ್ಗಳಲ್ಲಿ ಅವ್ರಿಗೆ ಯಾರು ಡಾಕ್ಟರ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಬರ್ತಿರೋ ಲಿಸ್ಟ್ ಅಲ್ಲಿ ಮೊದಲು ಡಾಕ್ಟರ್ಗಳ ಹೆಸರು ಬರೋದು, ಆ ಡಾಕ್ಟರ್ಗಳ ಹೆಸರುಗಳು ಬರ್ತಾ ಇಲ್ಲ ಕೆಲವು ವಾರ್ಡ್ಗಳಿಂದ ಬರ್ಬೇಕಾದ್ರೆ. ಅದಕ್ಕೆ ಆಮೇಲೆ ರೀಟೆಸ್ಟ್ ಮಾಡಿ, ಆಮೇಲೆ ನಿಮ್ಮ ಗೌರ್ಮೆಂಟ್ ಆರ್ಡರ್ ಇತ್ತು ಮೊನ್ನೆ, ದೋಸ್ ವರ್ ಅಸಿಂಪ್ಟೊಮ್ಯಾಟಿಕ್ 10 ದಿನ ಆದ್ಮೇಲೆ ಅವ್ರಿಗೆ ಡಿಸ್ಚಾರ್ಜ್ ಮಾಡಬಹುದು ಅಂತ. ಅದನ್ನ ಫಾಲೋ ಮಾಡೋದು ಯಾವ ರೀತಿ ಅನ್ನೋದು ಕೂಡ ಸ್ವಲ್ಪ ನೋಡ್ಕೋಬೇಕು ಮೇಡಮ್. ಯು ಪ್ಲೀಸ್ ಅಟೆಂಡ್ ಟು ದೀಸ್ 3. ಓಕೆ ಸರ್, ಈ ಕ್ವೆಶ್ಚನ್ಸ್ ಆನ್ಸರ್ ಮಾಡಿ ನಾವು ಮುಂದೆ ಹೋಗೋಣ. ಓಕೆ ಡಾಕ್ಟರ್ ಶಿವಕುಮಾರ್, ಈಗ ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್ ಫಾರ್ ಪೀಪಲ್ ಹೂ ನೀಡ್ ಸಮ್ ಅಡಿಷನಲ್ ಸಪೋರ್ಟ್. ಈಗ ಇವರು ಹೇಳಿದಂಗೆ ವಿಕ್ರಮ್ ಅವರು ಹೇಳಿದಂಗೆ ದೇರ್ ಆರ್ ಪೀಪಲ್ 80% ಪೀಪಲ್ ವಿಲ್ ಲಿಸನ್, 20% ಪೀಪಲ್ ವಿಲ್ ನೀಡ್ ಸಮ್ ಮೋರ್ ಕನ್ವಿನ್ಸಿಂಗ್ ಟು ಡೂ. So ಆ 20% ಗೂ ನಮ್ಮ ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್, can we have Naveen as that? Can Naveen take that role? We will support. Naveen ಒಬ್ಬನ್ನು ಬಿಡೋದಿಲ್ಲ. We will be there with Naveen. But ನಾವು ಕೆಲವೊಂದ್ ಸತಿ ಮೀಟಿಂಗ್ಸ್ ಅದು ಅಟೆಂಡ್ ಮಾಡುವಾಗ we may not be in a position to take the calls immediately, which I think Naveen can do it. Naveen, ತಮ್ದು ಏನು ಇದು? Can you take this responsibility? ಮೇಡಮ್, ಅರ್ಲಿಯರ್ ನಮ್ಮಲ್ಲಿ ಈಗ ಏನು ಹೆಲ್ಪ್ ಲೈನ್ ನಾವೇನು ಇದಿತ್ತು ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದು, ಸೊ ಅದು ಕೂಡ ಈಗಲೂ ರನ್ನಿಂಗ್ ಎಲ್ಲ ಇದೆ. ದಟ್ ಹೆಲ್ಪ್ ಲೈನ್ ನಂಬರ್ ನಾವು ಈಗ ಹೇಳ್ತೀವಿ, 84316718, 8431816718. ನಾವು ಅದನ್ನ ಅದು ಫುಲ್ ಹೆಲ್ಪ್ ಲೈನ್ ನಂಬರ್ನ, ಅದು ಡೀಟೇಲ್ಸ್ ನ ನಾವು ಎಲ್ಲರಿಗೂ ಗ್ರೂಪ್ ಅಲ್ಲಿ ಹಾಕ್ಸ್ಕೊಡ್ತೀವಿ. ಎನಿ ಕ್ವಾರೀಸು ಈ ಸಿಂಗಲ್ ಪಾಯಿಂಟ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ದಯವಿಟ್ಟು ನಂಬರ್ನ ಚಾಟ್ ನಲ್ಲಿ ಹಾಕ್ಬಿಡಿ, ಎಲ್ರಿಗೂ ಗೊತ್ತಾಗುತ್ತೆ. ಹೌಎವರ್ ಇದು ಬಂದು ನಿಮ್ಗೆ ಕ್ವೈರೀಸ್ ಗೆ ಅಂಡ್ ಮೂವ್ಮೆಂಟ್ಸ್ ಗೆ, ಐಸೋಲೇಷನ್ ಇಂದ ಸಿಸಿಸಿ ಮೂವ್ಮೆಂಟ್ ಗೆ ಇದನ್ನೆಲ್ಲ ಮಾಡಬಹುದು. ಬಟ್ ಇಫ್ ದೇರ್ ಇಸ್ ಎನಿಥಿಂಗ್ ಪರ್ಟಿಕ್ಯುಲರ್, ಮೇಡಮ್ ಹೇಳ್ದಂಗೆ ಐ ವಿಲ್ ಟೇಕ್ ಅಪ್ ದಟ್ ಆಸ್ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಯಾಕಂದ್ರೆ ಆಲ್ರೆಡಿ ಧೀರಜ್, ಅರುಣ್ ಅಂಡ್ ಸುದರ್ಶನ್ ಸರ್ ಇಷ್ಟೊಂದು ಜನ ಆಲ್ರೆಡಿ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. So there is no issues. You can contact me at any point of time. Again, ನನ್ನ ನಂಬರ್ ಕೂಡ I will put it in the chat. And also the helpline number, the JC sir ಹೇಳ್ದಂಗೆ, this is running 24/7 for all the queries, not only for home isolation, COVID patient movement, doctor help, telemedicine, your ambulance, everything is assisted through this helpline number. Madam, next regarding medicines, ಅರ್ಲಿಯರ್ ನಾವು ಯಾವುದೇ ಪಾಸಿಟಿವ್ ಕೇಸ್ ಬಂದ್ರೆ, ಹೋಮ್ ಐಸೋಲೇಟ್ ಪಾಸಿಟಿವ್ ಕೇಸಸ್ ಇದ್ರೆ ನಾವೇ ನಮ್ಮ BBMP ವತಿಯಿಂದಾನೆ
ನಮಗೆ ಮೆಡಿಸಿನ್ ಕಿಟ್ ನ ನಾವು ಸಪ್ಲೈ ಮಾಡಿದ್ದು, ಅವ್ರ ಮನೆಗೆ ಮೆಡಿಸಿನ್ ಕಿಟ್ ನ ನಾವು ಕೊಡ್ತಾ ಇದ್ದು. ಸೊ ಈಗ ಅದಿಲ್ಲ. ಹೀಗಾಗಿ ನಾವು ಅವ್ರಿಗೆ ಏನು ನಮ್ಮ ಅಲ್ಲಿರೋ ಲೋಕಲ್ ಮೆಡಿಕಲ್ ಆಫೀಸರ್ಸ್ ಇಂದ ಅವ್ರಿಗೆ ಯಾವ ಮೆಡಿಸಿನ್ ಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ಒಂದು ಸ್ಲಿಪ್ ಅಲ್ಲಿ ಬರೆದು, ಕಾಮನ್ ಸ್ಲಿಪ್ಸ್ ಬರೆದು ನಾವು ಅಲ್ಲಿಗೆ ಅವ್ರು ತಲುಪುವಂತ ವ್ಯವಸ್ಥೆ ಈಗ ನಾವು ಮಾಡ್ಬೋದು. Yes. Okay. Those issues. Can we move ahead? We have 10 minutes more. Madam, I have one question. I'm from JP Nagar. I just have few concerns. Yes, Ms. Shweta. I'm Shweta from WOW Group. So last time also when Naveen sir and his team was there, we were part of that volunteer group. We have just few feedbacks to give to the team when we restart this. So we were in the part of, like, we had divided into telecalling and few were into the field visits and all. So the only thing when we are calling, like, no, we had given days to call them to just to see who are in home isolation, are they at home or not, ಗೊತ್ತಾಗಕ್ಕೆ ಅಂತ ಅಂದ್ಬಿಟ್ಟು ನಾವು ಕಾಲ್ ಮಾಡ್ತಿರ್ಬೇಕಾದ್ರೆ ಒಂದೇ ಒಂದು ಹೋಮ್ ಐಸೋಲೇಷನ್ ಇದ್ದವರೆಲ್ಲ ಒಂದು ತುಂಬಾ ಕೇಳ್ಕೊಡ್ತಿದ್ರು. ಬಿಕಾಸ್ ಎವ್ರಿ ಡೇ ಅವ್ರಿಗೆ ಒಂದು 5 ರಿಂದ 8 ಕಾಲ್ ದಿನ ಬಂದು ಸ್ವಲ್ಪ ಇರಿಟೇಟ್ ಆಗ್ತಾ ಇದ್ರು ಅವರು. ಮೊದ್ಲೇ ಮನೆ ಒಳಗಡೆ ಇರ್ತೀವಿ, ಹುಷಾರಿರಲ್ಲ, ಮಲ್ಗಿರ್ತೀವಿ, ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತೀರಾ ನೀವು, ಈ ತರ ಆದ್ರೆ ನಾವು ಕಾಲೇ ಪಿಕ್ ಮಾಡಲ್ಲ ಅಂತ ಕೆಲವರು ತುಂಬಾ ರೂಡ್ ಆಗೇ ಮಾತಾಡ್ತಾ ಇದ್ರು. ಆಮೇಲೆ ನಾವು ರೆಸಿಡೆನ್ಸೇ ನೀವು ಕ್ಷೇಮವಾಗಿದ್ದೀರಾ ಏನು ಅಂತ ತಿಳ್ಕೊಳಕ್ ಮಾಡಿದೀವಿ, ಬೇಜಾರ್ ಮಾಡ್ಕೊಂಡ್ಬೇಡಿ ಅಂತ ಕನ್ವಿನ್ಸ್ ಮಾಡ್ತಾ ಇದ್ವಿ. ಬಟ್ ಫ್ಯೂ ವಾಲಂಟಿಯರ್ಸ್ ಗೆ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿತ್ತು. ಅದರಿಂದ ಕೆಲವು ವಾಲಂಟಿಯರ್ಸ್ ನಾವು ಈ ಟೆಲಿಕಾಲಿಂಗ್ ಅಲ್ಲಿ ಇರಕ್ಕೆ ಬೇಡ, ಯಾಕೆ ಬೇರೆ ಹತ್ರ ಬಯಸ್ಕೊಬೇಕು ಅಂತೆಲ್ಲ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಸ್ವಲ್ಪ ಜನ ಬಿಟ್ಟಿದ್ದಾರೆ. ಸೊ ನಾವ್ ಇದನ್ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ವಾಲಂಟಿಯರ್ಸ್ ಗೆ 1 ರೌಂಡ್ ಆಫ್ ಇದೊಂದು ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಹೋಮ್ ಐಸೋಲೇಷನ್ ಇರೋ ಮುಂಚೆನೆ ಇರಿಟೇಟ್ ಆಗಿರ್ತಾರೆ. ಬಿಕಾಸ್ ದೇ ಕಾಂಟ್ ಗೋ ಔಟ್, ಮತ್ತೆ ಸ್ವಲ್ಪ ಟಯರ್ಡ್ನೆಸ್ ಇರುತ್ತೆ, ಪದೇ ಪದೇ ಕಾಲ್ ಬರ್ತಾ ಇರುತ್ತೆ. ಸೊ ಅದರಿಂದ ವಾಲಂಟಿಯರ್ಸ್ ಯಾರು ಮಾಡ್ತೀವೋ ನಾವು ಬೇಜಾರ್ ಮಾಡ್ಕೊಳ್ದೆ ಅವ್ರು ಕಿಚ್ಚಾಡಿದ್ರು ಆ ಕಡೆಯಿಂದ ಸ್ವಲ್ಪ ನಾವು ಕನ್ವಿನ್ಸ್ ಮಾಡತ್ತರ ನಾವು ಅವ್ರಿಗೆ BBMP ಅಂತ ಹೇಳೋದ್ಕಿಂತ ನಾವು ರೆಸಿಡೆನ್ಸು ವಾಲಂಟಿಯರ್ ಗ್ರೂಪ್ ಅಂತ ಹೇಳಿದಾಗ ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾ ಇದ್ರು. ದಿಸ್ ವಾಸ್ ಅವರ್ ಎಕ್ಸ್ಪೀರಿಯನ್ಸ್. ಸೊ ಐ ಜಸ್ಟ್ ವಾಂಟ್ ಟು ಶೇರ್ ದ ಫೀಡ್ಬ್ಯಾಕ್. ಸೊ ವಾಲಂಟಿಯರ್ಸ್ ಯಾರು ಟೆಲಿಕಾಲಿಂಗ್ ಅಲ್ಲಿ ಇರ್ತಾರೋ ಸ್ವಲ್ಪ ಡೇಸ್ ಗಳು ನಾನು ಆಪ್ ಕಟ್ಕೊಂಡು ಸಮ್ಟೈಮ್ಸ್ ಡೇಟಾ ನಮಗ್ ಬರ್ತಿದ್ರು, ಅದು ರಿಪೀಟ್ ಆಗ್ತಿತ್ತು. ನಿನ್ನೆ ಕಾಲ್ ಮಾಡಿದವ್ರಿಗೆ ಮತ್ತೆ ಇವತ್ ಕಾಲ್ ಹೋಗ್ತಾ ಇತ್ತು. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ ಆಕ್ಚುಲಿ ಅವರು ನವೀನ್ ಟೀಮ್ ಅವರು ನಮ್ಗೆ ಒಂದ್ ಲಿಸ್ಟ್ ಕೊಟ್ಟಿದ್ರು, 1st day 5th day 6th 7th day ಈ ತರ ಒಂದ್ 5 days ಮಾತ್ರ ಮಾಡ್ಬೇಕು ಅಂತ. ಬಟ್ ಆ ಡೇಟಾ ಶೇರ್ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ಇವತ್ ಬಂದಿದ್ ನನಗ್ ಡೇಟಾ ನಾಳೆ ಪರ್ಸನ್ ಬಿ ವಾಲಂಟಿಯರ್ ಗೆ ಸೇಮ್ ಡೇಟಾ ಹೋಗ್ತಾ ಇತ್ತು. ಸೊ ಡಬಲ್ ಡ್ಯೂಪ್ಲಿಕೇಶನ್ ಆಫ್ ಕಾಲ್ಸ್ ಹೋಗೋದ್ರಿಂದ ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಸೊ ನಾವು ಡೇಟಾ ಏನ್ ಶೇರ್ ಮಾಡ್ತೀವೋ ಅದನ್ನ ಸ್ವಲ್ಪ ಫಿಲ್ಟರ್ ಮಾಡಿ ಡೇಟಾ ಕ್ಲಾರಿಟಿ ಇದ್ರೆ ಹೆಲ್ಪ್ ಆಗುತ್ತೆ ವಾಲಂಟಿಯರ್ಸ್ ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾವು ಇವಾಗ ರೆಸಿಡೆನ್ಸ್ ಗೆಲ್ಲ ಒಂದು ಗ್ರೂಪ್ ಇದೆ ಮೇಡಮ್. ಸೆಕೆಂಡ್ ಪಾಯಿಂಟ್, ಅಪಾರ್ಟ್ಮೆಂಟ್ಸ್ ಗೆಲ್ಲ ಇವಾಗ ಬ್ಯಾಫು ಮತ್ತೆ ಬೇರೆ ಬೇರೆ ಕಮಿಟಿಗಳೆಲ್ಲ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಸಿಂಗಲ್ ಹೌಸಸ್, ಇಂಡಿಪೆಂಡೆಂಟ್ ಹೌಸಸ್ ಇರೋರಿಗೆ ಮಾನಿಟರ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವ್ದು ಕಮಿಟಿ ಇಲ್ಲ, ಯಾವ್ದು ಗ್ರೂಪ್ ಇಲ್ಲ. ಸೊ ನಾವು ವಾವ್ ಗ್ರೂಪ್ ಅವರು ಒಂದಷ್ಟು ನಾವು ವಾರ್ಡ್ ನಂಬರ್ 177 ಅಲ್ಲಿ 17 ಬ್ಲಾಕ್ಸ್ ಇದೆ. ಅದರಲ್ಲಿ 1 to 8 blocks ವಿ ಆರ್ ವರ್ಕಿಂಗ್ ವಿತ್ ದೆಮ್, ಮೇಕಿಂಗ್ ಅ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್ ವಿತ್ ಬ್ಲಾಕ್ ವೈಸ್ ತರ ಮಾಡ್ಕೊಂಡಿದೀವಿ. ಇದು ನಾವು SWM ಗೆ ಅಂತ ಶುರು ಮಾಡಿದ್ವಿ. ಬಟ್ ಕೋವಿಡ್ ಬಂದಾಗ ಇದೇ ಗ್ರೂಪ್ ನ ನಾವು ಕೋವಿಡ್ ಗುನು ಯೂಸ್ ಮಾಡಕ್ ಶುರು ಮಾಡಿದೀವಿ. ಸೊ ಈ ಡೇಟಾ ನಮ್ಗೆ ಕೊಟ್ರೆ ಅಟ್ಲೀಸ್ಟ್ ಇಂಡಿವಿಜುವಲ್ ಹೌಸಸ್ ನ ಮಾನಿಟರ್ ಮಾಡಕ್ಕೆ, ಯಾಕಂದ್ರೆ ನಮ್ಗೆ ಅಲ್ಲಿ SWM ವಾಲಂಟಿಯರ್ಸ್ ಆಗ್ಲೇ ಇದಾರೆ. ಸೊ ಆ ವಾಲಂಟಿಯರ್ಸ್ ಗೆ ಈ ಸ್ಟ್ರೀಟ್ ಅಲ್ಲಿ ಈ ತರ ಇದೆ ಅಂದ್ರೆ ಅವರು ಮಾನಿಟರ್ ಮಾಡಕ್ ನಮ್ಗೆ ಹೆಲ್ಪ್ ಮಾಡ್ತಾರೆ. ಬಟ್ ಡೇಟಾ ನಮ್ಗೆ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಅಸ್ ಟು ಕೋಆಪರೇಟ್ ಅಂಡ್ ಸಪೋರ್ಟ್ ದ ಟೀಮ್ ಮೇಡಮ್. ಓಕೆ ಶ್ವೇತಾ ಮ್ಯಾಮ್, ಅದು ಹಾಗೆ Madam, can I speak? Yes, yes. Yeah, Suresh from Prestige Southridge, Paskarelli South, madam. See, as you rightly said, see, it is happening, this is spreading because of the travel. In our own complex, we have seen because of the travel, the whole, the one man who is coming from outside, he is spreading it to the full family. 5, it became 1 + 4, it happened. In another issue also, it became 1 + 2. So the totally 8 is the number, but it has happened only by the traveling of only 1. These people are really not so, they're careless. I can say they're careless. So I think BBMP should come out with a very strict guidelines. Only when we say, if they will ask us, who are you to tell us? Is there any guidelines from government, BBMP? I would say that request you at least some kind of a guidelines about this kind of thing. People, they have to, because you mentioned one man who comes out from traveling, he has to isolate in the same house. The other people should not come in contact. So this they are not doing. Some guidelines in this sense, I think it will be very good. Number one. Number two, what we have also found is the spreading is happening not much from the maids or the other servants or the drivers like that. Only people, as you said, who have come out from out of state,
That is, they are only spreading. And the third one is, earlier there was an instance that the names of the patient should not be disclosed. But now I think it is better to disclose. Okay. So that people are aware, the other residents, other neighbors are aware who is actually COVID positive. Okay, Mr. Suresh, as I was telling, there is no stigma in getting COVID. It is as good as any other fever which we normally get. So we Correct, are you are right. only You are worried right. about this because it is a spreadable disease and there are certain other health implications which we don't want. That's the only reason. So we want to remove, and we are very clear there is no stigma attached to COVID. Coming to your point regarding travel restrictions and all that, those are decisions which the government will have to will take. And at our level, what we can do is we can persuade these people, because one person's health is affecting the health of all of us. So Right. what we can request him is, ನೋಡಿ ತಾವು ಮಾಡಬೇಕು, ಅಧಿಕಾರ ಬಂದ್ರೆ ಅಧಿಕಾರ ಅಲ್ಲಿ ಬಹಳಷ್ಟು ಇದೆ. ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ ಅವ್ರ ಮೇಲೆ FIR ಬುಕ್ ಮಾಡ್ಲಿಕ್ಕೂ ನಮ್ಗೆ ಅಧಿಕಾರ ಇದೆ. ಬಟ್ ಎಲ್ಲ ಕೋಯರ್ಸಿವ್ ಪವರ್ಸ್ ಯೂಸ್ ಮಾಡ್ಲಿಕ್ಕೂ ನಮ್ಗಿದು ಇಷ್ಟ ಇಲ್ಲ. ದಿಸ್ ಇಸ್ ಅ ಪಬ್ಲಿಕ್ ಆಕ್ಟಿವಿಟಿ. ವಿ ಆರ್ ಆಲ್ ಟುಗೆದರ್ ಇನ್ ದಿಸ್. ನಾವೆಲ್ಲರೂ ಒಟ್ಟಿಗೆ ಮಾಡಿದ್ರೆ ಮಾತ್ರ ಇದು ಮುಂದೆ ಹೋಗ್ತದೆ. ನಾವು ನೀವು ಹೀಗೆ ಅನ್ಕೊಂಡು ಮಾಡಿದ್ರೆ we will end up fighting among ourselves without any outcome. That is not the goal at all. So we can ask these people who are coming from outside, ಒಳ್ಳೆದಾಗಿ ಕೇಳೋಣ, ನೀವು ಊರಿಂದ ಬಂದಿದ್ರಿ, ಒಂದು 2 ದಿವಸ ಒಳಗೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಟೆಸ್ಟ್ ಮಾಡಿಸಿದ್ರೆ ನಾವು ವಿ ಆರ್ ಡೂಯಿಂಗ್ ಇಟ್ ಫ್ರೀ ಆಫ್ ಕಾಸ್ಟ್. ಕೆಲವು ಜನ ಪ್ರೈವೇಟ್ ನಲ್ಲಿನೂ ಮಾಡ್ಕೊಳ್ತಾ ಇದ್ದಾರೆ. ಸೊ ಅನುಕೂಲ ಇರೋಂಥವ್ರು ಪ್ರೈವೇಟ್ ನಲ್ಲಿ ಮಾಡ್ಲಿ, ಇಲ್ಲ ಅಂದ್ರೆ ನಮ್ಮ PHC ನಲ್ಲಿ ಎಲ್ಲಾ ಕಡೆ ನಾವು ಟೆಸ್ಟ್ ಮಾಡ್ತಾ ಇದೀವಿ. ನಾವು ಕೋಯರ್ಸಿವ್ ಪವರ್ಸ್ ಯೂಸ್ ಮಾಡ್ಲಿಕ್ಕೂ ನಾವು ಈಗ ರೆಡಿ ಇಲ್ಲ. ಬಟ್ ಇನ್ ಮುಂದೆ ಸಿಚುವೇಶನ್ ನಮ್ ಕೈ ದಾಟಿ ಹೋಗಿದೆ. ಇಫ್ ಇಟ್ ಇಸ್ ಔಟ್ ಆಫ್ ಅವರ್ ಹ್ಯಾಂಡ್ಸ್, ದೆನ್ ನಾವು ಮೇ ನಲ್ಲಿ ಜೂನ್ ನಲ್ಲಿ ಏನ್ ಮಾಡ್ಬೇಕಾಯ್ತು ಆ ರೀತಿ ಮಾಡ್ಬೇಕಾಗ್ತದೆ. ಬಟ್ ವಿ ಡೋಂಟ್ ವಾಂಟ್ ಟು ಗೋ ಟು ದಟ್ ಸ್ಟೇಜ್. ಇಲ್ಲಿನೇ ನಾವು ಸ್ಟಾಪ್ ಮಾಡ್ಬೇಕು, ಒಳ್ಳೆ ಮಾತದಿಂದ ಇದು ಮಾಡಿಸ್ಬೇಕು ಅನ್ನೋದು ನಮ್ಮ ಗೋಲ್ ಇದೆ. ಸೊ ಟುಗೆದರ್ ವಿ ಕ್ಯಾನ್ ಡೂ ಇಟ್ ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ನಾನು ಸುಮಾರು ಸ್ಟೇಟ್ಸ್ ನಲ್ಲಿ ಎಲ್ಲಾ ಕಡೆ ಐ ಹ್ಯಾವ್ ಲಿವ್ಡ್ ಎಟ್ ಮೆನಿ ಪ್ಲೇಸಸ್. I can tell this, the people in Bangalore are very good compared to any other city. I personally prefer the people of Bangalore. Any day I would prefer to live in Bangalore than any other city because of the good nature of the people. And I trust on that good nature to take us out of this problem. That is true, madam. That is true. Ma'am, good Can we go afternoon. ahead? Yes, Ma'am, just continuing on the point that Suresh Uncle said, I'm also from Southridge. I just wanted to clarify that, despite trying persuasive methods to try and make them go into isolation, the first thing that people ask is there a rule like that? So when we don't have a proof of document or a supporting thing to, persuade them, saying that please, because this is for your own safety or for anything else, they say, see, it is not a rule, so I'm not going to follow it. And that's when the problem happens. And also, ma'am, one more clarification regarding people who are taking the vaccination shot, especially a little senior people who have already taken it, are getting into this problem about 10 to 12 days into the shot. And the result comes out positive post that. So would that be still considered as a proper positive? Because some of them claim it to be false positive and they want to do a retest or something of that sort. So how would you deal with it? And does that infection also spread as much? Because which is got from a shot, is it the same as the normal person contacting it? This is my doubt. Okay, Pratna, answering your first question, there is a helpline number which has been given to you. In case you feel somebody has traveled and they ought to get tested and they are not going to do it voluntarily, please put a call to the helpline. We will take up that case. Dr. Shivkumar, can we promise that? Definitely. Yes. So from our end, that is our commitment. Any number which comes to the helpline like this, we will follow that up. Coming to your second question of seniors who have got vaccinated and are testing positive, this is the science which is evolving. We don't have hard and fast rules. Everything which comes up like this,
we will deal it with extra careful. If it is a false positive, no harm in getting the test done once again. And if it is still coming positive, we will give the necessary treatment, whatever is the care to be taken for that, we will take all those necessary precautions. But again, I'm telling, this is a science which is evolving. We didn't have a huge, any vaccine, I'm sure all of us know, it would take 7-8 years to come into the market. That's the kind of clinical trials which we put into it. But this is the vaccine for the first time in the world. We are doing it at such a fast pace. So anything which comes up like this is adding to the existing body of science. If it's coming after 15 days, once it's coming positive, assuming it is a false positive, let us go for a retest. If it's coming positive again, then we will have go for the treatment as such. Okay. Do they need there is no panic. Isolation? Will they need isolation? Yes, sir, definitely. Yes, sir, definitely. I think we will have to take all the COVID precautions for that, and we will have to monitor that. Ma'am, and the severity of the problem will remain the same, like a person who's contacted otherwise? I think Dr. Shivkumar should answer that. My medical knowledge is only to that field. I keep reading regularly of all international journals, but this is a highly technical question which the medical doctor will answer. Thank you. Dr. Shivkumar. Vaccine second dose period change ಆಗಿದೆಯಾ? Vaccine second dose period. ನಿನ್ನೆ ಆರ್ಡರ್ ಇಶ್ಯೂ, ಸೆಂಟ್ರಲ್ ಹೆಲ್ತ್ ಸೆಕ್ರೆಟರಿ ಅವರಿಂದ ನಿನ್ನೆ ಆರ್ಡರ್ ಇಶ್ಯೂ ಆಯ್ತು. The order is available online for everyone. Paper ನಲ್ಲಿ ನ್ಯೂಸ್ ಐಟಮ್ ಕ್ಯಾರಿ ಮಾಡಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಸೆಕೆಂಡ್ SMS ಕಳಿಸ್ತಾರ ಅಂತ ಹೇಳಿದ್ರು 28 ಡೇಸ್ ಮೇಲೆ. ಅದು SMS 42 ಡೇಸ್ ಆದ್ಮೇಲೆ ಬರುತ್ತಾ ಅಥವಾ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕಾ? ಓಕೆ, ಡಾಕ್ಟರ್ ಶಿವಕುಮಾರ್ ಇದೆಲ್ಲ ನಿಮ್ದು ಸೆಕೆಂಡ್ ಮೆಸೇಜ್ ಬರುತ್ತೆ ಮೇಡಮ್. ಮೆಸೇಜ್ ಗಿಂತ ಅವರು ಫಸ್ಟ್ ಡೋಸ್ ಇರುತ್ತಲ್ಲ, ಫಸ್ಟ್ ಡೋಸ್ ಆದ್ಮೇಲೆ 6 to 8 weeks ಇವಾಗ ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಅವೈಲ್ ದ ವ್ಯಾಕ್ಸಿನ್ ಆನ್ ದ 6th or 8th week. ಅದು ಮೆಸೇಜು ನಿಮಗೆ ಅಫಿಷಿಯಲ್ ಆಗಿ ಬರೋದಿಲ್ಲ. ನಿಮಗೆ ಯು ವಿಲ್ ಹ್ಯಾವ್ ಟು ಬುಕ್ ಇಟ್ ಆನ್ಲೈನ್ ಅಂಡ್ ಯು ಹ್ಯಾವ್ ಟು ಗೋ ಟು ದ ಸೇಮ್ ಸೆಂಟರ್ ಆನ್ ದ 6th or 8th week. ಒಂದು. ಎರಡನೇದು ಮೇಡಮ್ ಹೇಳ್ದಂಗೆ ಅದು ಒಂದು ವ್ಯಾಕ್ಸಿನ್ದು ತಗೊಂಡ್ಮೇಲೆ ಪಾಸಿಟಿವ್ ಬರುತ್ತೆ ಅಂತಿದ್ದು. ಪ್ರಾಬ್ಲಿ ದಟ್ ಪೇಷಂಟ್ ವಾಸ್ ಇನ್ ಪರ್ಸನ್ ವಾಸ್ ಇನ್ ಎ ಇನ್ಕ್ಯುಬೇಷನ್ ಪೀರಿಯಡ್. ವ್ಯಾಕ್ಸಿನ್ ತಗೊಂಡ್ರು ಬರುತ್ತೆ ಅನ್ನೋದು ನಥಿಂಗ್ ಹ್ಯಾಸ್ ಬಿನ್ ಪ್ರೂವ್ಡ್. ಬಟ್ ಓನ್ಲಿ ಥಿಂಗ್ ಈಸ್ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಇರ್ತಾರೆ. ಪ್ರಾಬ್ಲಿ ದ ಸಿವಿಯರಿಟಿ ಆಫ್ ದ ಇಲ್ನೆಸ್ ವಿಲ್ ರೆಡ್ಯೂಸ್ ಇಫ್ ದೇ ಟೇಕ್ ದ ವ್ಯಾಕ್ಸಿನ್. ಸರ್, ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಸೇಮ್ ಇರುತ್ತೋ ಅಥವಾ ಬೇರೆನೇ ಆಗ್ಬೋದು? ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸ್ ಎರಡಿದೆ ಈಗ. ಸೇಮ್ ಆಕ್ಚುಲಿ ನೀವು ಕೋವ್ಯಾಕ್ಸಿನ್ ತಗೊಂಡಿದ್ರೆ ಕೋವ್ಯಾಕ್ಸಿನ್ ತಗೊಳ್ಳಿ, ಕೋವಿಶೀಲ್ಡ್ ಇದ್ರೆ ಕೋವಿಶೀಲ್ಡ್ ತಗೋಬೇಕು. Okay, we have time for one last question, then we will close. Can I come in, please? Yes, Miss Sandhya, please come. Yeah, thanks. Thank you, ma'am. Actually, I want to congratulate on the wonderful work you people have been doing, and we've been very proud to be a part of it. I'm from Ward 151 Home Quarantine Squad and part of BAS. Ma'am, I have one query on the vaccination per se. We have a lot of housekeeping staff who are like our Porakarmikas actually, who handle the waste here, wet waste, etc. Is there a way to get all of them inoculated? And above 45, now above 45, everybody can get inoculated after April 1st. Is it possible to get this done in-house if any hospital is ready to come and set up? Madam Sandhya, you're talking about the regular BBMP Porakarmikas or people who are doing the solid waste management work for you, housekeeping work? Yes, housekeeping work. So since technically these people have not been enrolled as frontline warriors, so we will not be, if they are frontline warriors, irrespective of age group, everybody got vaccinated. But if they are not on the government payroll of this, I don't think we can give them the vaccine if they are below 45. And if your people are above 45, from 1st of April, as you know, we can give them a vaccine. In any of our PHCs, we can do this free of cost for them. Okay, thank you, ma'am. Madam, in-house, I don't think the government gave permission to take the vaccine out of clinical establishments for the simple reason that they have to have an observation of 30 minutes.
So even for old age homes, they didn't give the permission. They told that people have to go to the medical establishment to get the vaccination done. So it will not be an out of a medical establishment issue affair. It will have to be in the hospitals. Either private or public is your choice, but it will have to be in hospitals as of now. That is the rule position. And what happens, Dr. Shivkumar, on people with disabilities who have, who are not able to go to the hospital to get vaccinated? How do we deal with them? Because these are constant queries which have been coming. As of now, Government of India guidelines clearly states vaccination should be done only at the health facility. So because we are a little bit worried about the AFI events, it is not permitted as of today. Thank you, sir. But in case there is any change, please do reach out. We are ready to help out in terms of providing infrastructure in our apartment complexes. Yes, ma'am, surely. So just ಈಗ ಇದು ಮುಗಿಸಕ್ಕೆ ಮುಂಚೆ ತಮ್ಮೆಲ್ಲರನ್ನು ಮತ್ತೆ ಒಂದೇ ವಿಷಯ ಕೇಳ್ಕೊಳ್ತೀನಿ. ಹೋಮ್ ಐಸೋಲೇಷನ್ ನಮಗೂ ತುಂಬಾ ಮುಖ್ಯವಾಗಿದೆ. ತಮ್ಮೆಲ್ಲರ ಸಹಕಾರದಿಂದ ವಿ ವಾಂಟ್ ಟು ಕೀಪ್ ದ ಡಿಸೀಸ್ ಅಂಡರ್ ಕಂಟ್ರೋಲ್. ಈಗ ಏನು ದಿನಕ್ಕೆ 200 ಕೇಸಸ್ ಬರ್ತಾ ಇದೆ, ಈ ಟ್ರೆಂಡ್ ಹೀಗೆ ಕಂಟಿನ್ಯೂ ಆಗಿದ್ರೆ ನಾವು ಮಹಾರಾಷ್ಟ್ರ ಸೈಡ್ಗೆ ಹೋಗ್ತೇವೆ. ಮಹಾರಾಷ್ಟ್ರ ಏನು ಕಷ್ಟ ಅನುಭವಿಸ್ತಾ ಇದೆ ನಮ್ಗೆ ಈಗ ಆಸ್ ಆನ್ ಟುಡೇ ಅಲ್ಲಿ ಹತ್ರ 10 ಲಕ್ಷ ಜನ ಕ್ವಾರಂಟೈನ್ ನಲ್ಲಿ ಇದ್ದಾರಂತೆ. ಸೊ ಪೇಪರ್ ನಲ್ಲಿ ಸುದ್ದಿ ಬರ್ತಾ ಇರ್ತದೆ. ನಮಗ ಆ ರೀತಿ ಬೇಡ. ನಾವು ಬ್ಯಾಂಗ್ಳೂರ್ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಎಜುಕೇಟೆಡ್ ಸಿಟೀಸ್ ಇನ್ ದಿ ಕಂಟ್ರಿ. ಸೊ ನಮ್ಮ ಬುದ್ಧಿವಂತಿಕತೆ ಏನು ನಾವು ಹೇಳ್ತೀವಿ ಅದು ನಮ್ಮ ಆಚರಣೆಯಲ್ಲಿ ನಾವು ತೋರಿಸ್ಬೇಕು. ಅಂಡ್ ದಟ್ ವಿಲ್ ಬಿ ರಿಫ್ಲೆಕ್ಟೆಡ್ ವೆನ್ ವಿ ಆರ್ ಏಬಲ್ ಟು ಕಂಟ್ರೋಲ್ ದಿಸ್ ಡಿಸೀಸ್. ಈ ಡಿಸೀಸ್ಗೂ ಇಷ್ಟೇ ಟೆಸ್ಟಿಂಗ್, ಐಸೋಲೇಷನ್, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಈ 3 ನಾವು ಸರಿ ಮಾಡ್ಕೊಂಡಿದ್ರೆ the disease will break. We are breaking the chain at every possible. ಒಬ್ಬ ವ್ಯಕ್ತಿಗೆ ಬಂದಿದ್ರೆ ಆ ಡಿಸೀಸ್ ಅದಕ್ಕಂತೆ ಮುಂತೆ ಅವ್ರನಿಂದ ಬೇರೆನವ್ರಿಗೆ ಹೋಗದೆ ನಾವು ಕಟ್ ಮಾಡಿದ್ರೆ ಡಿಸೀಸ್ ಆಟೋಮ್ಯಾಟಿಕ್ಲಿ ಕಂಟ್ರೋಲ್ಗೆ ಬರ್ತದೆ. ಸೊ ಈ ಪ್ರಾಸೆಸ್ ನಲ್ಲಿ ತಾವು ಮುಂಚೆನೂ ನಮಗೂ ಸಹಕಾರ ಮಾಡಿದ್ರಿ, ಇನ್ ಮುಂದೇನು ಅದೇ ರೀತಿ ಸಹಕಾರ ಮಾಡಿ ಅನ್ನಿ ನಾವು ಕೇಳ್ಕೊಂತಾ ಇದ್ವಿ. ನಮ್ಮ ಎಂಟೈರ್ ಟೀಮ್ ವೀರಭದ್ರ ಸ್ವಾಮಿ ಅವರು, ಶಿವಕುಮಾರ್ ಅವರು, ವಿ ಆರ್ ದೇರ್ ವಿತ್ ಯು ಟು ಹೆಲ್ಪ್ ಯು ವಿತ್ ಆಲ್ ಎನಿ ಇಶ್ಯೂಸ್ ವಿಚ್ ಮೇ ಕಮ್ ಇನ್ ದಿಸ್ ಪ್ರಾಸೆಸ್. Okay. Thank you so much. Good afternoon, ma'am. Good afternoon. Point. Yeah, can I have a quick question, ma'am? I have a quick question. Sorry to interrupt. Mr. Nagraj Rao, then we'll come to Suma, and Suma will be the last person to talk. I'm the president of the Bangalore Apartment Federation. Mr. Vikram has given already a brief about what we were doing, what we would like to do. We will definitely educate the people, and ಅವರೆಲ್ಲ ಅರ್ಥ ಮಾಡ್ಕೊಳ್ತಾರೆ, ಫಾಲೋ ಮಾಡ್ತಾರೆ. ಬಟ್ ಏನ್ ಕೇಳ್ತಾರೆ ಅಂದ್ರೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ನೀವ್ ಯಾರು ನಮ್ಗೆ ಹೇಳಕ್ಕೆ ಅಂತ ಕೇಳ್ತಾರಲ್ಲ, ಅದನ್ನ ಸಾಮಾನ್ಯವಾಗಿ ಕೇಳ್ತಾರೆ. ದಟ್ ದಿ ಇನ್ಸ್ಟ್ರಕ್ಷನ್ಸ್, ಶೋ ದಿ ಇನ್ಸ್ಟ್ರಕ್ಷನ್ಸ್ ಅಂತ. ಅದಕ್ಕೆ ಒಂದು ಗೈಡ್ಲೈನ್ಸ್ ಏನಾದ್ರು ಒಂದು ಪಾಸಿಬಿಲಿಟಿ ಇದ್ರೆ ಕೊಟ್ರೆ ಒಳ್ಳೇದು. ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಮಾಡ್ಬೋದಾ, ನಾವು ಜಿಮ್ ಕ್ಲೋಸ್ ಮಾಡ್ಬೋದಾ ಅಂತ ಅದಕ್ಕೆಲ್ಲ ಕೊಟ್ಟಿದ್ದಾಗ್ಲೇನೆ. ಬಟ್ ಸ್ಟಿಲ್ ಎ ಪ್ರಾಪರ್ ಗೈಡ್ಲೈನ್ಸ್ ಐ ಥಿಂಕ್ ಈಸ್ ವೆಲ್ಕಮ್. Secondly, okay, sir. Mr. Dheeraj, my colleague, was telling something about clusters. Don't get confused between clusters of Apartment Federation and your clusters. You have hijacked that word clusters from us, but your cluster is something you have a different meaning. We call our group of a constituency, the group of apartments, as clusters. I understand, sir. WhatsApp group nalli numbers limit ide. I understood that. Thirdly, let us follow the 3 T's: track, trace, and treatment. The thing is that tracking, of course, we will keep you informed, or we will keep the contact informed. As Vikram said, you should have one person as a contact. We will definitely do it. Secondly, tracing out, we will try to identify some people in the apartment, find out the possibilities to help them. In fact, we had a lot of good young volunteers to help the senior citizens last time. We will try to do something also. Treatment part of it, I think you have to take care of it. Either if it is home quarantine, somebody from the health department will have to help them out. And fourthly, about the vaccine, I don't know how far it will be possible to do it now in the present situation, but those who have taken the first
may have to go for the second, I think we'll have to help them out in getting the vaccine. Thank you very much. Thank you for having organized this. Thank you, sir. Yeah. Okay, Miss Suma. Miss Yeah, Suma, very you'll good have the afternoon. last one. Good afternoon. Yeah, very good afternoon. I have two quick questions. Yesterday I came to know, in couple of days I'm coming to know, since I'm doing this COVID duties, BMS college in Baswangudi, students are getting more of the cases. How can we deal with that is my priority. And the second question is, in the South Bangalore, where the vaccination centers, when we are opening for the registration, we are not able to get any of the BBMP free vaccination centers. We are only getting the paid, which recently we were having that, but why suddenly it's been taken off? These two things has to be fixed. Okay, I can answer the first question. BMS college students were tested because some cases came there, and this is but to be expected. Only thing what we are telling is, for every positive case, we will test as many as possible, isolate them, and cut the chain. What about the exams which is on? What about the exams which is going on, ma'am? Some students, our people helped them to go to the exams in PPE kits. Exams, we are not letting them affect. We are talking with the college management and they have written the exams. At least that is what I have been told. Our people took them in our own vehicles and got them to write the exams, engineering. Okay, coming to the second question, Dr. Shivkumar, please. See, all our PHCs are vaccination centers, madam. And that will be displayed. ಆಗ್ತಾ ಇದೆ ಮೇಡಮ್ ಆಕ್ಚುಲಿ. ಇಲ್ಲ ಸರ್, ಕೋವಿನ್ ಆಪ್ ಅಲ್ಲಿ ನಾನು ನಿನ್ನೆಯಿಂದ ಮಾಡ್ತಾ ಇದ್ದೀನಿ. 25 ಜನಕ್ಕೆ ನಾನು BMS ಹಾಸ್ಪಿಟಲ್ ಪೇಡ್ಗೆ ಅದು ತುಂಬಾ ಬೇಜಾರಾಗುತ್ತೆ. ಅದನ್ನ ಮಾಡ್ಬೇಕಾಗಿ ಫೋರ್ಸಿಬ್ಲಿ ವಿ ಆರ್ ಡೂಯಿಂಗ್ ದಟ್ ಬಿಕಾಸ್ ನನ್ ಆಫ್ ಇಟ್ ಇಸ್ ಬಿನ್ ಗೆಟಿಂಗ್ ಡಿಸ್ಪ್ಲೇಡ್ ಇನ್ ದ ಇಟ್ಸ್ ನಾಟ್ ಗೆಟಿಂಗ್ ರಿಫ್ಲೆಕ್ಟೆಡ್ ಇನ್ ದ ಪೋರ್ಟಲ್ ಸರ್. ಓಕೆ, ಕೋವಿನ್ ಪೋರ್ಟಲ್ ಏನೋ ಇಶ್ಯೂಸ್ ಇದ್ರೆ ವಿಲ್ ಲುಕ್ ಇನ್ ಟು ಇಟ್ ಮೇಡಮ್. ಚೆಕ್ ಮಾಡ್ತೀವಿ ಇವತ್ತು. ಆಮೇಲೆ ಇವಾಗ ಫಸ್ಟ್ ಇಂದ ಜನರಲ್ ಪಬ್ಲಿಕ್ ಗೆ ನೀವು 45 ಅಂಡ್ ಅಬವ್ ವಿತ್ ಕೋಮಾರ್ಬಿಡಿಟೀಸ್ ಗೆ ಎಲ್ಲಾನು ನೀವು ವ್ಯಾಕ್ಸಿನೇಟ್ ಮಾಡ್ಬೇಕು ಅಂತಿದ್ದಾಗ, ಮೈ priority is vaccination center nalli it should not be a transmitting center because we don't check whether they're COVID positive or negative. Definitely. Can we do something there? The social distancing, mask wearing and hand sanitizer, that is the only option. No sir, but we need to have a rapid test at least, because I don't know, I'm little worried because ಅಲ್ಲಿ ಟ್ರಾನ್ಸ್ಮಿಷನ್ ಸೆಂಟರ್ ಆಯ್ತು ಅಂದ್ರೆ ಒಂದ್ ಕಡೆ ಪ್ಯಾರಲಲ್ ವ್ಯಾಕ್ಸಿನೇಷನ್ ಆಗ್ತಾ ಇರುತ್ತೆ, ಒಂದ್ ಕಡೆ ಬಂದು ವ್ಯಾಕ್ಸಿನೇಷನ್ ಕೂತ್ಕೊಂಡು ಟ್ರಾನ್ಸ್ಮಿಟ್ ಮಾಡಿ ಹೋದಾಗ ಹೌ ಕ್ಯಾನ್ ಬಿ ಕಂಟ್ರೋಲ್? It is very right. What measures have we taken? Okay. Okay, ma'am, we will note this point. I can't promise that we will do a rat test there at the location before vaccination. Or can we have a rat test to come for the vaccination? They can show that they're negative and then get the vaccine. Can we do something like that? That will be a huge exercise in itself. Okay, I take your point. There is a risk there, but we are trying to minimize the risk by doing social distancing, and all the centers are being sanitized regularly. Perfectly correct. Okay, I can't tell you a decision telling that we will ensure everybody who comes will get tested, but we will do whatever we can to reduce the risk of transmission at centers. Okay, I have another meeting. Thank you. ಎಲ್ಲರಿಗೂ ಭಾಗವಹಿಸಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮಾತಾಡ್ತಾ ಇರೋಣ. ಥ್ಯಾಂಕ್ ಯು. Thank you. Bye. Thank you, ma'am. Thank you all. Thank you all. Thank you.